ನಮಸ್ಕಾರ ವೀಕ್ಷಕರೇ. ಜನವರಿ 3ರಂದು ವೆನಿಜುವೆಲಾ ಮೇಲೆ ಅಮೆರಿಕ ದಾಳಿಯನ್ನು ನಡೆಸುತ್ತೆ. ದಾಳಿಯನ್ನು ನಡೆಸಿದ್ದಷ್ಟೇ ಅಲ್ಲದೆ ವೆನಿಜುವೆಲಾದ ಅಧ್ಯಕ್ಷ ಮದುರೋ ಹಾಗೂ ಅವರ ಪತ್ನಿಯನ್ನು ಅಪಹರಿಸಲಾಗುತ್ತೆ. ವೆನಿಜುವೆಲಾ ಮೇಲೆ ನಡೆದಂತಹ ದಾಳಿಯಲ್ಲಿ 40ಕ್ಕೂ ಹೆಚ್ಚು ಜನ ಮೃತರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಅಮೆರಿಕದ ಈ ಕೃತ್ಯವನ್ನು ಖಂಡಿಸಿ ಜಗತ್ತಿನಾದ್ಯಂತ ವ್ಯಾಪಕ ಪ್ರತಿಭಟನೆಗಳು ಕೂಡ ನಡೆದಿದ್ದಾವೆ. ಅಮೆರಿಕದ ಈ ಟ್ರಂಪ್ ನಡೆಯನ್ನು ಖಂಡಿಸಿ ಅಮೆರಿಕದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ನಮ್ಮ ಹೆಸರನ್ನು ಹೇಳಿ ಯಾಕೆ ಇನ್ನೊಂದು ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದೀರಿ, ತೈಲದ ಹೆಸರೊಳಗಡೆ ಯಾಕೆ ಯುದ್ಧವನ್ನು ಸಾರ್ತಾ ಇದ್ದೀರಿ ಅಂತೇಳಿ ಅಮೆರಿಕದಲ್ಲೇ ಟ್ರಂಪ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಹಾಗಾದರೆ ವೆನೆಜುವೆಲಾದಲ್ಲಿ ಏನಾಗ್ತಾ ಇದೆ, ಯಾಕೆ ಹೀಗಾಯಿತು, ಮುಂದೇನಾಗುತ್ತೆ ಮಾತಾಡ್ತಾ ಹೋಗೋಣ. ನಾನು ಗುರುರಾಜ್ ದೇಸಾಯಿ. ನನ್ನೊಟ್ಟಿಗೆ ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕಾಗಿ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತಾಗಿ ಖ್ಯಾತಿಯನ್ನು ಹೊಂದಿರತಕ್ಕಂಥ ಎನ್.ಕೆ. ವಸಂತರಾಜ್ ಅವರಿದ್ದಾರೆ. ಎನ್.ಕೆ. ವಸಂತರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಸಂತರಾಜ್ ಅವರೇ, ನೀವು ಕೂಡ ಅಮೇರಿಕಾದಲ್ಲಿ ಕೆಲಸಕ್ಕೆ ಅಂತ ಆವಾಗ ಹೋಗಿ ಬಂದಿರತಕ್ಕಂಥವ್ರು ಮತ್ತು ಅಲ್ಲಿ ಭೇಟಿ ಕೊಡ್ತಾ ಇದ್ದೀರಿ. ಅಂತಾರಾಷ್ಟ್ರೀಯವಾಗಿ ಸಾಕಷ್ಟು ಅಧ್ಯಯನವನ್ನು ಕೂಡ ನಡೆಸಿದ್ದೀರಿ. ಈ ವೆನಿಜುವೆಲಾ ಮೇಲೆ ದಾಳಿಯನ್ನು ಅಮೆರಿಕ ನಡೆಸಿದ್ದು, ಅಲ್ಲಿಯ ಅಧ್ಯಕ್ಷ ಮದುರೋ ಅವರ ಕಣ್ಣನ್ನು ಕಟ್ಟಿ ಒಂದು ರೀತಿ ಅಪಹರಣ ಮಾಡಿ ಕರ್ಕೊಂಡು ಹೋಗಿರುವಂಥದ್ದು ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಏನನ್ನಿಸುತ್ತೆ? ಮತ್ತು ಅವರು ಟ್ರಂಪ್ ಕೊಡ್ತಾ ಇರುವಂಥ ಕಾರಣ ಏನು ಅಂತೇಳಿದರೆ, ಇದೇನೋ ಮಾದಕ ದ್ರವ್ಯದ ಭಯೋತ್ಪಾದನೆ ಒಳಗಡೆ ನಾವು ಅವರನ್ನು ಅರೆಸ್ಟ್ ಮಾಡಿದ್ದೀವಿ, ಹಾಗೆ ಹೀಗೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಿ ಇದಕ್ಕೆ ಅಂತ? ಇದೇನು ಭಾಳ ಆಶ್ಚರ್ಯ ಅಥವಾ ಅನಿರೀಕ್ಷಿತ ಏನಲ್ಲ, ಬಟ್ ಖಂಡಿತ ಭಾಳ ಆಘಾತಕಾರಿ ಬೆಳವಣಿಗೆ. ಈ ಥರದ ಒಂದು ದಾಳಿ ಆಗ್ಬೋದು ಅಂತ ಭಾಳ ಸಮಯದಿಂದ ಸಾಕಷ್ಟು ನಿರೀಕ್ಷೆ ಇತ್ತು. ಬಟ್ ಈ ಥರದ ಅಪಹರಣ ಆಗ್ಬೋದು, ಇಷ್ಟು ಆಘಾತಕಾರಿಯಾಗಿ ಮಾಡ್ಬೋದು ಅಂತ. ಯಾಕೆಂದರೆ ಈಗ ಮಾತ್ರ ಅಲ್ಲ, ಸೆಪ್ಟೆಂಬರ್ 2025ರಿಂದಲೇ ಅಮೇರಿಕಾ ಯು ಎಸ್ ಅಂತ ಹೇಳೋದು ಬೆಟ್ರ್. ಯಾಕಂದರೆ ಲ್ಯಾಟಿನ್ ಅಮೆರಿಕ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಎರಡು ಅಮೆರಿಕ ಸೇರಿ ಅಮೆರಿಕಾನೇ US ಅಂತ ಹೇಳೋದೇ ಬೇಡ. ಪರ್ಟಿಕ್ಯುಲರ್ಲಿ ಅವರು ಇಡೀ ಅಮೆರಿಕ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಸಹ ನಾವು ಭಾಳ ಸ್ಪಷ್ಟವಾಗಿ ಹೇಳೋದು ಒಳ್ಳೆಯದು. ಓಕೆ. ಸೊ ವೆನಿಜುವೆಲಾ ಮೇಲೆ ಆಪಾದನೆಗಳು ಹಾಕಿ, ಮುಖ್ಯವಾಗಿ ಅದು ಮಾದಕ ದ್ರವ್ಯಗಳ ಕಳ್ಳ ಸಾಗಾಣಿಕೆ ಆಗ್ತಾಯಿದೆ ಭಾರಿ ದೊಡ್ಡ ರೀತಿಯಲ್ಲಿ. ಅದು ರಾಷ್ಟ್ರ ಜನತೆಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ರಾಷ್ಟ್ರೀಯ ಭದ್ರತೆಗೆ ಒಳ್ಳೆಯದಲ್ಲ ಅಂತ ಈ ಒಂದು ಕಾರಣ ಕೊಟ್ಟು ಸೆಪ್ಟೆಂಬರ್ 2025 ಅದನ್ನು ಒಟ್ಟಾಗಿ ನಾವು ತಡಿತೇವೆ, ಸದರ್ನ್ ಸ್ಪಿಯರ್ ಅಂತ ಒಂದು ದೊಡ್ಡ ಕೊಟ್ಟು ಭಾರಿ ದೊಡ್ಡ ನೌಕಾ ಸೈನ್ಯ ಜಮಾವಣೆ ಆಗಿತ್ತು ಕೆರಿಬಿಯನ್ ಸಮುದ್ರದಲ್ಲಿ. ಕೆರಿಬಿಯನ್ ಸಮುದ್ರ ಎಲ್ಲಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಮಧ್ಯದಲ್ಲಿರುವ ಒಂಥರ ಅದನ್ನು ಸಪ್ರೇಟ್ ಮಾಡುತ್ತೆ, ಮತ್ತು ವೆನಿಜುವೆಲಾ ಅದರ ಕೆರಿಬಿಯನ್ ಸಮುದ್ರದ ದಕ್ಷಿಣದಲ್ಲಿದೆ. ಈ ವೆಸ್ಟ್ ಇಂಡೀಸ್, ಕ್ಯೂಬಾ ಇವೆಲ್ಲ ಕೆರಿಬಿಯನ್ ಸಮುದ್ರದಲ್ಲಿದ್ದಾವೆ. ಅಮೆರಿಕದ ಫ್ಲಾರಿಡಾ ಹೆಚ್ಚು ಕಡಿಮೆ ಹತ್ತಿರ ಬರುತ್ತೆ. ಸೊ ಸಾಕಷ್ಟು ಭಾರಿ ಏನು ದೂರ ಇಲ್ಲ, ಸಾಕಷ್ಟು ಹತ್ತಿರ ಇದೆ. ಸೊ ಅಲ್ಲಿ ದೊಡ್ಡ ಜಮಾವಣೆ ಉಂಟು. ಎಷ್ಟು ದೊಡ್ಡ ಜಮಾವಣೆ ಅಂದರೆ ಕೆಲವು ದಶಕಗಳಲ್ಲಿ ಈ ಥರದ ಜಮಾವಣೆ ಆಗಿಲ್ಲ. 10 ಭಾರಿ ದೊಡ್ಡ ಯುದ್ಧ ನೌಕೆಗಳು. ಯುದ್ಧ ನೌಕೆಗಳಲ್ಲಿ ಭಾಳ ವಿಶೇಷ ವೆರೈಟಿಗಳಿದ್ದಾವೆ. ಸಬ್ಮೆರಿನ್ ತೊಗೊಂಡೋಗುವಂಥದ್ದು, ಫೈಟರ್ ತೊಗೊಂಡೋಗುವಂಥದ್ದು, ಆಮೇಲೆ ನ್ಯೂಕ್ಲಿಯರ್ ಮಿಸೈಲ್, ಟಾಮಾಹಾಕ್ ಮಿಸೈಲ್ ಇಟ್ಕೊಳ್ಳುವಂಥದ್ದು, 100 ಫೈಟರ್ ಜೆಟ್ಸನ್ನು ಇಟ್ಕೊಳ್ಳುವಂಥದ್ದು, ಕ್ಷಿಪಣಿಗಳನ್ನು ನೋಡುವಂಥದ್ದು, F-35. ಆ ಥರ 10 ಒಂಥರ ಗುಬ್ಬಿ ಹೊಡೆಯೋದಕ್ಕೆ ಅದು ಬ್ರಹ್ಮಾಸ್ತ್ರ ಥರ ಇತ್ತದು. 10 ಇದು ಅಂದರೆ ಏನೋ ಬರ್ತಾ ಇದೆ ಅಂತ. ಇದು ಟ್ರಂಪ್ನ ಎಲ್ಲ ಜೋಕ್ಗಳು ಇದೆಲ್ಲ ನೋಡಿದರೆ ಏನೋ ಹುಚ್ಚಾಟ ಇರ್ಬೋದು, ಏನೂ ಇಲ್ಲದೇ ಇರ್ಬೋದು ಅಂತ ಆ ಥರದ್ದೆಲ್ಲ ಇತ್ತು. ಬಟ್ ಭಾರಿ ದೊಡ್ಡ ನೌಕಾ ಜಮಾವಣೆ ಆಗಿತ್ತು. ಸೊ ಕಳೆದ 5 ತಿಂಗಳು ಆಲ್ಮೋಸ್ಟ್, ಸೆಪ್ಟೆಂಬರಿಂದ ಅಂದರೆ ಹೆಚ್ಚು ಕಡಿಮೆ 4 ರಿಂದ 5 ತಿಂಗಳಾಗುತ್ತೆ. ಆಗಸ್ಟಲ್ಲೇ ಶುರು ಆಗಿತ್ತು, ಸೆಪ್ಟೆಂಬರಿಂದ ಭಾಳ ಸೀರಿಯಸ್ ಆಗಿ. ಸೊ ಅಲ್ಲಿ F-35ಗಳಿದ್ದಾವೆ, ಎಲ್ಲ ಇದ್ದಾವೆ. ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ದದ್ದು ಅದೇ ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ ಆಗ್ತಾಯಿದೆ. ಅದರಲ್ಲಿ ದೊಡ್ಡ ಪಾಲು ವೆನಿಜುವೆಲಾದಿಂದ ಬರ್ತಾಯಿದೆ. ಮತ್ತು ವೆನಿಜುವೆಲಾದ ಏನು ಮಾದಕ ದ್ರವ್ಯ ಗ್ಯಾಂಗ್ ಇದೆಯಲ್ಲ, ಡ್ರಗ್ ಗ್ಯಾಂಗ್ಸ್ ಅಂತ ಹೇಳ್ತಾರೆ, ಅದರ ಚೀಫೇ ಮದುರೋ ಅಂತ. ಮದುರೋ ಸರ್ಕಾರ ಅದರಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿದೆ. ಅದನ್ನು ಅವರು ನಾರ್ಕೋ ಟೆರರಿಸಮ್ ಅಂತ ಕರೆಕ್ಷನ್ ಮಾಡಿದ್ರು. ನಾರ್ಕೋ ಟೆರರಿಸಮ್ ಭಾರಿ ಹೊಸ ಟರ್ಮ್ ಏನಲ್ಲ, ಆಗೊಮ್ಮೆ ಈಗೊಮ್ಮೆ ಬರ್ತಾಯಿದ್ರೆ. ಹಿಂದೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅಂದರೆ ಮಾದಕ ದ್ರವ್ಯ ಸಾಗಾಣಿಕೆ ಮಾಡುವವರು ಒಂದು ರೀತಿಯ ಸಾಕಷ್ಟು ಮಾಫಿಯಾ ಗ್ಯಾಂಗ್ ಥರ ಇರ್ತಾರೆ. ಅವರು ಟೆರರಿಸ್ಟ್ ಥರದ ಎಲ್ಲ ಶಸ್ತ್ರಾಸ್ತ್ರ, ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ಎಲ್ಲ ಇಟ್ಕೊಂಡಿರ್ತಾರೆ ಯಾವುದೇ ಗ್ಯಾಂಗ್ಗಳು. ಸೊ ಆ ರೀತಿ ನಾರ್ಕೋ ಟೆರರಿಸಮ್ ಅಂದರೆ ನರ್ಕೋ ಅಂತ ಹೇಳಿದ್ಮೇಲೆ ಟೆರರಿಸಮ್ ಅದರ ಪಾರ್ಟೇ. ಬಟ್ ಇವ್ರು ಹೇಳ್ತಾ ಇರೋದು ಅಮೆರಿಕದ ದೇಶವನ್ನೇ ನಾಶ ಮಾಡಲಿಕ್ಕೆ, ಜನರ ಆರೋಗ್ಯ ಹಾಳು ಮಾಡಲಿಕ್ಕೆ ಮತ್ತು ಆ ದೇಶದ ಮೇಲೆ ಕಬ್ಜಾ ಮಾಡೋಕ್ಕೆ ಈ ಮಾದಕ ದ್ರವ್ಯವನ್ನು
ವೆನಿಜುವೆಲಾ ಸರ್ಕಾರವೇ ಬಳಸ್ತಾ ಇದೆ ಅಂತ. ಅದು ಹೊಸ ಇದು ಗ್ಯಾಂಗ್ಗಳಿದ್ದಾವೆ. ಸೊ ಅವನ್ನ ತಡೆಯೋಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ. ಅದು ಸೊ ಇದು ಬರೀ ಮಾತಾಡಿದ್ದು ಮಾತ್ರ ಅಲ್ಲ, ಈಗ ಸುಮ್ಮನೆ ಹಾಗೆ ಮಾತಾಡಿದ್ದಲ್ಲ. ಕೆಲವು ಇಂಡಿವಿಜುವಲ್ ಆ್ಯಕ್ಚುಲಿ ಅವೆಲ್ಲ ಸಿವಿಲಿಯನ್ ಬೋಟ್ಸ್ ಕರೇಬಿಯನ್ ಸಮುದ್ರದಲ್ಲಿ ಅದು ಎರಡು ಇದರ ಮರುದ್ರಿಂದ ಸಾಕಷ್ಟು ಸಾಗಾಣಿಕೆ ಬೋಟ್ಗಳು, ಮೆನಿಟೋ ಬೋಟ್ಗಳು, ಬೇರೆ ಬೇರೆ ಬೋಟ್ಗಳು ಬರ್ತಾ ಇರ್ತವೆ. ಸೊ ಅವುಗಳಲ್ಲಿ ಅದ್ರ ಮೇಲೆ ವಿಮಾನ ದಾಳಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಯಾರಂತಿಲ್ಲ, ಅದು ಹೆಚ್ಚಿನ ವೆನಿಜುವೆಲಾದ್ದೇ ಅಲ್ಲ. ಓಕೆ. ಸೊ ಆ ಥರದ ಸುಮಾರು 35 ಬೋಟ್ಗಳ ಮೇಲೆ ಅಟ್ಯಾಕ್ ಮಾಡಿ 115 ಜನ ಕೊಂದಿದ್ದಾರೆ. ಪ್ರತಿ ಸರಿ ಹೇಳೋದು ನಮಗೆ ಇಂಟೆಲಿಜೆನ್ಸ್ ಇತ್ತು, ಅದು ವೆನಿಜುವೆಲಾದಿಂದ ಬಂದದ್ದು, ಕೊಲಂಬಿಯಾದಿಂದ ಬಂದದ್ದು, ಆ ಗ್ಯಾಂಗ್ ಇದ್ದು, ಈ ಗ್ಯಾಂಗ್ ಇದ್ದು ಅಂತ. ಯಾವುದಕ್ಕೂ ಪ್ರೂಫ್ ಕೊಟ್ಟಿಲ್ಲ. ಸೊ 35 ಬೋಟ್ಗಳ ಮೇಲೆ 115 ಜನ ಸತ್ತಿದ್ದಾರೆ. ಯಾವುದೇ ಎಲ್ಲರೂ ಕಂಡೆಮ್ ಮಾಡಿದ್ದಾರೆ ಅದನ್ನು. ವಿಶ್ವಸಂಸ್ಥೆಯನ್ನು ಹೇಳಿದೆ ಇದು ಸರಿಯಲ್ಲ ಅಂತ, ಎಲ್ಲ ದೇಶಗಳು ಕಂಡೆಮ್ ಮಾಡಿದ್ದಾರೆ. ಬಟ್ ಅದ್ರ ನಡೀತಾ ಇತ್ತು. ಅದಲ್ಲದೆ ಈ ಮಧುರೋ ಈ ಗ್ಯಾಂಗ್ನ ನಾಯಕ ಆದ್ದರಿಂದ ಅವನನ್ನು ಹಿಡಿದುಕೊಟ್ಟವರಿಗೆ $50 ಮಿಲಿಯನ್ $5 ಕೋಟಿ ಬಹುಮಾನ ಅಂತ ಘೋಷಿಸಿದ್ರು. ಇದು ಬೇರೆ ಇದು ಸಹ ಭಾಳ ಬಹುಶಃ ಫಸ್ಟ್ ಟೈಮ್ ನಡೀತಾ ಇರೋದು. ಈವನ್ ಸದ್ದಾಮ್ ಹುಸೇನ್, ಗದ್ದಾಫಿಗೆ ಏನು ಮಾಡಿರಲಿಲ್ಲ ಅವರು, ಯಾಕಂದರೆ ಅಲ್ಲೇ ಇದ್ರಲ್ಲ. ಸೊ ಅಂದರೆ ಅವ್ರನ್ನ ಹಿಡಿದುಕೊಟ್ಟವರಿಗೆ ಅಂತಂದರೆ ಇದೆಲ್ಲ ಬಿಲ್ಡಪ್ ಏನಿತ್ತಂತೆ ಒಂಥರ ಟಾರ್ಗೆಟ್ ಪ್ರಾಕ್ಟೀಸ್ ಥರನೇ ಇತ್ತು. ಸೆಪ್ಟೆಂಬರ್ ತಿಂಗಳಿಂದ ನಡೀತಾ ಇದೆ. ಓಕೆ. ಈಗ 18 ಇವು ಇಂಟರ್ನ್ಯಾಷನಲ್ ಡ್ರಗ್ ಗ್ಯಾಂಗ್ಗಳಂತ ಗುರುತಿಸಿ ಅದರಲ್ಲಿ ಒಂದು ದೊಡ್ಡ ಗ್ಯಾಂಗ್ ಮಧುರೋದ ಗ್ಯಾಂಗ್ ಅಂತ ಹೆಸರು ಕೊಟ್ಟಿದ್ದಾರೆ. ರೈಸ್ ಆಫ್ ಸನ್ಸ್ ಅಂತ ಒಂದು ಹೆಸರಿದೆ. ಆ ಥರದ ಗ್ಯಾಂಗ್ ಇರ್ಬೋದು, ಬಟ್ ಅದಕ್ಕೆ ಇದಕ್ಕೂ ಲಿಂಕ್ ಇಲ್ಲ. ಬಟ್ ಈ ನರ್ಕೋ ಟೆರರಿಸಮ್ ಅಂತ ಯಾಕೆ ಅದು ಒಂದು ಆ ಥರ ನೆಪ ಬೇಕು? ಅಮೆರಿಕಕ್ಕೆ ಇವತ್ತಿನ ಸಮಯದಲ್ಲಿ ಯಾವ್ದನ್ನ ದಾಳಿ ಮಾಡಬೇಕು ಏನು ನೆಪ ಬೇಕಾಗಿಲ್ಲ. ಬಟ್ ಯಾಕೆ ನೆಪ ಬೇಕಂದರೆ ಅಮೆರಿಕದ ಕಾನೂನು ಪ್ರಕಾರ ಏನೋ ಕಾನೂನು ಇದೆಯಲ್ಲ, ಅವ್ರು ಏನು ಎಷ್ಟೇ ಇದ್ದಿದ್ರು ಸಹ ಕಾನೂನು ಪ್ರಕಾರ ಯಾವುದೇ ಇನ್ನೊಂದು ದೇಶದ ಮೇಲೆ ದಾಳಿ ಅಥವಾ ಯಾವುದೇ ಕಾರ್ಯಾಚರಣೆ ಮಾಡಬೇಕಾದ್ರೆ ಸೆನೆಟ್ನ ರಕ್ಷಣಾ ಕಮಿಟಿ ಅಂತ ಇರ್ತದೆ. ವಿದೇಶಾಂಗ ಮತ್ತು ರಕ್ಷಣಾ ಕಮಿಟಿಯ ಪರ್ಮಿಷನ್ ತೊಗೋಬೇಕು, ಅದಕ್ಕೆ ಇನ್ಫಾರ್ಮ್ ಮಾಡಬೇಕು. ಅದು ಮಾಡಿಲ್ಲ, ಆಬ್ವಿಯಸ್ಲಿ ಅದನ್ನು ಸೀಕ್ರೆಟ್ ಆಗಿಟ್ಟಿದ್ದಾರೆ. ಬಟ್ ನೀವು ನರ್ಕೋ ಟೆರರಿಸಮ್ ಅಂತ ಆ ಥರ ಮಾಡಿದರೆ ಅದರ ಆಲ್ಮೋಸ್ಟ್ ನಮ್ಮ ಇದು ಮಾಡ್ತಾರಲ್ಲ, ಏನು ED CBI ಮಾಡ್ತಾರಲ್ಲ ಆ ಥರ. ಸೊ ಅದು ಏನೋ ಅಪರಾಧ ಇದ್ದಾರೆ, ಹೊರಗೆ ಇರಲಿ ಒಳಗೆ ಇರಲಿ ಏನೇ ನಮ್ಗೆ ಗೊತ್ತಿಲ್ಲ. ಅದೇ ಥರ. ಸೊ ಆ ಡಿಪಾರ್ಟ್ಮೆಂಟ್ ಆಫ್ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಅಂತಲೇ ಇರೋದಲ್ಲಿ ED ಥರನೇ, DEA ಅಂತಿದೆ, ಅದು ನಮ್ಮ ED ಥರನೇ. ಸೊ ಯಾವುದೇ ಥರದ ಈ ಥರ ಆರ್ಥಿಕ ಅಥವಾ ಬೇರೆ ಅಪರಾಧಗಳು, ಪರ್ಟಿಕ್ಯುಲರ್ಲಿ ನಾರ್ಕೋಟಿಕ್ಸ್ ಮಾದಕ ದ್ರವ್ಯ ಅಪರಾಧಗಳಿಗೆ ಇಟ್ಟಿರೋದು. ಅವರು ಆ್ಯಕ್ಷನ್ ಮಾಡ್ತಾ ಇದ್ದಾರೆ. CIA ಸೈನ್ಯ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಷ್ಟೇ. ಅಟ್ಯಾಕ್ ಅಲ್ಲ ಇದು ಅಂತ ತೋರ್ಸೋಕ್ಕೆ ಒಂದು ನೆಪ ಅಷ್ಟೇ ಅದು. ಮತ್ತು ಒಂಥರ ತೆಳುವಾದ ಕಾನೂನುಬದ್ಧ ಆ್ಯಕ್ಷನ್ ಅಂತ ತೋರ್ಸೋಕ್ಕೆ. ಅದಕ್ಕೆ ಅದು ಕಾನೂನು ಬಾಹಿರವೇ. ಇನ್ಫ್ಯಾಕ್ಟ್ ಅದರ ನಂತರ ಎಷ್ಟೋ ಡೆಮೊಕ್ರಾಟ್ಸ್ ಆ್ಯಂಡ್ ಸೆನೆಟರ್ಸು ಮತ್ತು ಬೇರೆ ಈವನ್ ರಿಪಬ್ಲಿಕ್ ಸೆನೆಟರ್ಸ್ ಕೆಲವರು ಹೇಳಿದ್ದಾರೆ ಇದು ಸರಿಯಾದ ಇದಲ್ಲ ಅಂತ. ಸೊ ಇದಿಷ್ಟು ನಡೀತಾ ಇರೋದು. ಸೊ ನಾರ್ಕೋ ಟೆರರಿಸಮ್ ಇದು. ಸೊ ಇದು ಭಾರಿ ಆಘಾತಕಾರಿ ಇದು. ಮತ್ತು ಒಂದು ಸಾರ್ವಭೌಮ ದೇಶದ ಮೇಲೆ, ದೇಶದ ಚುನಾಯಿತ ಅಧ್ಯಕ್ಷರನ್ನ ಆ ಥರ ಅಪಹರಣ ಮಾಡೋದು ವಿಶ್ವಸಂಸ್ಥೆ ಚಾರ್ಟ್ರಿಗಂತೂ ವಿರುದ್ಧ, ಮತ್ತು ಎಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧ. ಯಾವುದೇ ಒಂದು ಪ್ರೊಸೀಜರ್ ಇದೆ ಆ ಥರದ ಒಂದು ಅಧಿಕಾರ ಇರೋದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಮಾತ್ರ. ಅಲ್ಲಿ ತೊಗೊಂಡೋಗಿ US ಅದರ ಮೆಂಬರೇ ಅಲ್ಲ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮೆಂಬರೇ ಅಲ್ಲ. ಸೊ ಅದರಿಂದಾಗಿ ಅವರಿಗೆ ಯಾವುದೇ ರೀತಿಯ ಇದಿಲ್ಲ, ಹಕ್ಕಿಲ್ಲ. ನೀವು ನರ್ಕೋ ಟೆರರಿಸಮ್ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ಅದ್ರ ಬಗ್ಗೆ ನನಗೂ ಕುತೂಹಲ ಇದೆ, ಅದನ್ನು ಇನ್ನೊಂದಿಷ್ಟು ನಂತರದಲ್ಲಿ ಮಾತಾಡೋಣ ಅಂತ ಅನಿಸುತ್ತೆ. ನೀವು ವೆನಿಜುವೆಲಾ ಮೇಲೆ ಅಮೆರಿಕ ಈ ರೀತಿ ನಡೆಸಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ರಿ. ಅಂತಾರಾಷ್ಟ್ರೀಯ ಕಾನೂನು ಅಥವಾ US ಕಾನೂನು ಏನು ಹೇಳುತ್ತೆ? ಮತ್ತು ಈ ವೆನಿಜುವೆಲಾ ಮೇಲೆ ದಾಳಿ ಆದಾಗ ಬೇರೆ ಬೇರೆ ರಾಜ್ಯಗಳು ಅಥವಾ ರಾಷ್ಟ್ರಗಳು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದ್ವು ಅಂತ? ಒಂದು ಅದೇ ನಾನು ಹೇಳಿದಾಗೆ ಅಂತಾರಾಷ್ಟ್ರೀಯ ಕಾನೂನು ಇದು ನರ್ಕೋ ಟೆರರಿಸಮ್ಗೆ ಏನು DEA ಅಥಾರಿಟಿ ಇದೆಯಲ್ಲ, ಅದೇ ಆ್ಯಕ್ಷನ್ ಮಾಡ್ಬೋದು ಅಂತಿದೆ. ಬಟ್ ಅದು ಇಂಟರ್ನ್ಯಾಷನಲಿ ಮಾಡ್ಬೋದು ಅಂತ ಅದು ಕಾನೂನಿನಲ್ಲಿ ಏನಿಲ್ಲ. ನಾರ್ಮಲಾಗಿ ಯಾವುದೇ ಕಾನೂನು ಆಯಾ ದೇಶಕ್ಕೆ ಅನ್ವಯ. ಅಂತಾರಾಷ್ಟ್ರೀಯ ನಾನು ಆಗಲೇ ಹೇಳಿದಾಗೆ ಅಂತಾರಾಷ್ಟ್ರೀಯ ಕಾನೂನು ಖಂಡಿತ ಉಲ್ಲಂಘನೆ. ಅದು ಅಧ್ಯಕ್ಷನ ಎತ್ಕೊಂಡ್ಬರೋದು ಇದೆಯಲ್ಲ. ಈವನ್ ಸಾಮಾನ್ಯ ಅಪರಾಧಿ ಆದರು, ಸಾಮಾನ್ಯ ನಾಗರಿಕ ಆದರು ಇನ್ನೊಂದು ದೇಶದ ಡ್ಯೂ ಪ್ರಾಸೆಸ್ ಇದೆ, ಅದಕ್ಕೆ ಪ್ರೊಸೀಜರ್ ಇದೆ. ಬ್ಲೂ ಕಾರ್ಡ್ ನೋಟಿಸ್, ರೆಡ್ ಕಾರ್ಡ್ ನೋಟಿಸ್ ಅಂತ ನಮ್ಗೆ ಇದೆಯಲ್ಲ ಈಗ.
ಮಲ್ಯ ಹೋಗಿದ್ದಾನೆ, ಅಲ್ಲಿದ್ದಾನೆ, ಓಡಾಡ್ತಾ ಇದ್ದಾನೆ. ಈ ಕಾರಣ ಇಂಡಿಯಾದ ಯಾವುದೋ ಒಂದು ತುಕಡಿ ಕೆಲಸ ಎತ್ಕೊಂಬರೋಕ್ಕಾಗಲ್ಲ. ಫಿಸಿಕಲ್ ಅದೇನು ಇಂಪಾಸಿಬಲ್ ಅಲ್ಲ, ಬಟ್ ಕಾನೂನು ಪ್ರಕಾರ ಆಗಲ್ಲ ಅದು. ಸೊ ಆ ರೀತಿ ಖಂಡಿತ ಕಾನೂನು ವಿರುದ್ಧ ಅದು. ಎಲ್ಲ ಅಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಅಲ್ಲಿಯ ದೇಶದ ಕಾನೂನು ಸಹ ವಿರುದ್ಧ. ಯಾಕಂದರೆ ಅದು ಆ ಥರದ ಅಧಿಕಾರ ಇಲ್ಲ ಅವರಿಗೆ. ಯಾವುದೇ ಒಂದು ವಿದೇಶದ ಮೇಲೆ ಇದು ಫೈನಲ್ ಆಗಿ ನೀವು ಏನೇ ಪ್ರೆಸ್ಸಿಗಾಗಿ ಅಥವಾ ಮಾಧ್ಯಮಗಳಿಗಾಗಿ ಏನೋ ಹೇಳ್ಬೋದು, ಬಟ್ ಅದು ಅಟ್ಯಾಕೆ. ಯಾಕಂದರೆ ಬಾಂಬಿಂಗ್ ಮಾಡಿದ್ದಾರೆ ಮತ್ತು ಅದಕ್ಕಿಂತ ಮೊದಲು ಭಾಳಷ್ಟು 2 ತೈಲ ಹಡಗು ವೆನೆಜುವೆಲಾದಿಂದ ಬೇರೆ ಕಡೆ ಹೋಗ್ತಾ ಇರುವ ತೈಲ ರಫ್ತು ಮಾಡ್ತಾಯಿದ್ದ ಹಡಗನ್ನು 2 ತಡೆ ಹಿಡಿದಿದ್ದಾರೆ. ಈಗಲೂ ಅದು ಸಾಗರ ಮಧ್ಯದಲ್ಲಿ ಕಡಲ್ಗಾಳರ ಥರ ತಗೊಂಡೋಗಿ ಹಿಡಿದಿದ್ದಾರೆ. ಈವನ್ ಅದನ್ನು ಕಾನೂನು ಬಾಹಿರ, ಅಂತಾರಾಷ್ಟ್ರೀಯ ಕಾನೂನು ಬಾಹಿರ, ಯಾವುದೇ ಅಧಿಕಾರ ಇಲ್ಲ. ಅವ್ರು ಹೇಳೋದು ನಾವು ಆರ್ಥಿಕ ದಿಗ್ಬಂಧನ ವಿಧಿಸಿದ್ದೇವೆ, ದಿಗ್ಬಂಧನದ ತೈಲ ಆಗಿದೆ. ದಿಗ್ಬಂಧನ ವಿಧಿಸಿದರೆ ಅದು ಆ ಹಡಗಕ್ಕೆ ಅಪ್ಲೈ ಆಗಲ್ಲ. ದಿಗ್ಬಂಧನ ವಿಧಿಸಿದ್ರೆ ನಿಮ್ಮ ಇದು ಫಸ್ಟ್ ಆಫ್ ಆಲ್ ಆ ಆರ್ಥಿಕ ದಿಗ್ಬಂಧನವೇ ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ಕಾನೂನು ವಿರೋಧವೇ ಅದು, ಅದೇ ಸರಿಯಾದ್ದಲ್ಲ. ಸೊ ಆ ಕಾರಣ ಕೊಟ್ಟು ಮಾಡಿದ್ದಾರೆ. ಸೊ ಅದರಿಂದಾಗಿ ಒಟ್ಟಾರೆಯಾಗಿ ಇದಾಗಿದೆ. ಮತ್ತು ನೀವು ಪ್ರತಿಕ್ರಿಯೆ ಬಗ್ಗೆ ಕೇಳಿದ್ರಲ್ಲ, ಜಾಗತಿಕವಾಗಿ ಸಾಕಷ್ಟು ಜ್ವರ ಪ್ರತಿಕ್ರಿಯೆ. ಮತ್ತು US ಈಗ ಸರ್ಕಾರಗಳ ಸ್ಟೇಟ್ಮೆಂಟು ಒಂದು ಕಡೆ, ಬಟ್ ಜನ ಅಂತೂ US 100 ದೊಡ್ಡ ನಗರಗಳಲ್ಲಿ, ನ್ಯೂಯಾರ್ಕ್ ಮತ್ತು ವಾಷಿಂಗ್ಟನ್ನಲ್ಲಂತೂ ವೈಟ್ ಹೌಸ್ ಅವರ ಶ್ವೇತಭವನದ ಎದುರಲ್ಲೇ ಪ್ರದರ್ಶನ ಆಗಿದೆ. ನ್ಯೂಯಾರ್ಕಲ್ಲಿ ಅಲ್ಲಿ ಏನು ವಾಲ್ ಸ್ಟ್ರೀಟ್ ಅಂತ ಹೇಳ್ತಾರೆ, ಅಲ್ಲಿಯ 5th Avenue ಅಂತ ಹೇಳ್ತಾರೆ, ಅಲ್ಲಿ ದೊಡ್ಡ ರೀತಿಯಲ್ಲಿ ಆಗಿದೆ. ಮತ್ತು ಯುರೋಪಿನ ಹೆಚ್ಚು ಕಡಿಮೆ ಎಲ್ಲ ನಗರಗಳಲ್ಲಿ, ಆಸ್ಟ್ರೇಲಿಯಾದಲ್ಲಿ ಎಲ್ಲ ಕಡೆ ಆಗಿದೆ. ಇವನ್ ಏಷ್ಯಾದ ಖಂಡದಲ್ಲಿ, ಭಾರತದಲ್ಲಿಯೂ ನಿನ್ನೆ ವರದಿ ಮಾಡಿದ್ದೀರಿ ನೀವು, ಭಾರತದಲ್ಲಿ, ಕರ್ನಾಟಕ ಎಲ್ಲ ಕಡೆ ಆಗಿದೆ. ಮುಖ್ಯವಾಗಿ ಅಂದರೆ ಇದನ್ನೇ ಹೇಳ್ತಾ ಇರೋದು, ಇನ್ನೊಂದು ದೇಶದ US ಒಳಗಡೆನೂ ಹೇಳ್ತಾ ಇದ್ದಾರೆ, ನಮಗೆ ಯುದ್ಧ ಬೇಡ, ವೆನೆಜುವೆಲಾ ನಮಗೇನೂ ಮಾಡಿಲ್ಲ, ಯಾವುದೇ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯ ಹಾನಿ ಮಾಡಿಲ್ಲ, ಉಳಿದು ಏನಿದ್ರೆ ನೀವು ಮಾತುಕತೆ ಬಗೆಹರಿಸ್ಕೋಬೇಕು ಅಂತ. ಸೊ ಅದು ಹೇಳ್ತಾ ಇದ್ದಾರೆ. ಮತ್ತು ಈ ಸರ್ಕಾರಗಳ ಸ್ಟೇಟ್ಮೆಂಟ್ ನೋಡಿದರೆ ಹೆಚ್ಚು ಕಡಿಮೆ ಈ ಲ್ಯಾಟಿನ್ ಅಮೆರಿಕಾ ದೇಶಗಳಂತೂ ಜೋರಾಗಿ ಕಾಣಿಸಿದ್ದಾವೆ. ಚೀನಾ, ರಷ್ಯಾ ಕಾಣಿಸಿದ್ದಾರೆ, ಬ್ರೆಜಿಲ್, ಕೊಲಂಬಿಯಾ, ಚಿಲಿ ಈ ಥರದೆಲ್ಲ ದೇಶ ಕಾಣಿಸಿದ್ದಾವೆ. ಈವನ್ US ಸಹಚರ ದೇಶಗಳಂತ ಹೇಳ್ಬೋದು, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಉಳಿದವರು, ಅವರು ಖಂಡಿಸದಿದ್ದರೂ ಸಹ ಇದು ಅಂತಾರಾಷ್ಟ್ರೀಯ ಕಾನೂನನ್ನು ಮಾನ್ಯ ಮಾಡಬೇಕು, ಮಾನ್ಯ ಮಾಡೋದು ಭಾಳ ಮುಖ್ಯ ಅಂತ. ಇದು ಮಾನ್ಯ ಮಾಡಿಲ್ಲ ಅಂತ ಹೇಳಿಲ್ಲ, ಮಾನ್ಯ ಮಾಡೋದು ಭಾಳ ಮುಖ್ಯ ಆಗ್ತದೆ. ಇದು ಇಲ್ಲಿಗೆ ನಿಲ್ಲಬೇಕು, ಉಳಿದದ್ದು ಏನಿದ್ರೂ ಸಮಸ್ಯೆ ಮಾತುಕತೆ ಮಾಡ್ಕೊಂಡು ಬಗೆಹರಿಸ್ಕೋಬೇಕು. ಮತ್ತು ಏನು ಇದನ್ನು ಮುಂದಕ್ಕೆ ತಗೊಂಡು ಹೋಗಬಾರ್ದು. ಇದು ಭಾಳ ಕಳವಳಕಾರಿ ಬೆಳವಣಿಗೆ, ಇಂಥದ್ದು ರಿಪೀಟ್ ಆಗಬಾರ್ದು, ಈ ಥರದ್ದು ಮಾತುಗಳು ಹೇಳಿದ್ದಾರೆ. ಈವನ್ UK ಪ್ರಧಾನಿ ಒಂದು ಸ್ಟೆಪ್ ಮುಂದೆ ಹೋಗಿ ಈ ಇಡೀ ಆಪ್ರೇಷನಲ್ಲಿ UK ಪಾತ್ರ ಏನಿಲ್ಲ ಅಂತ, ಅದೇನೋ ಒಂಥರ ಯಾಕಂದರೆ UK US ಸಾಮಾನ್ಯವಾಗಿ ಈ ಥರದ ಯಾವುದೇ ಇಂಟರ್ನ್ಯಾಷನಲ್ ಇದರಲ್ಲಿ UK ಅಫಿಷಿಯಲ್ ಆಗಿ ಏನು ಹೇಳಿದ್ರು ಸಹ ಅದೆರಡರ ಈ ಬೇಹುಗಾರಿಕೆ ಸಂಸ್ಥೆ ಇದೆಯಾ, ಅದರಲ್ಲಿ MI6 ಅಂತ ಹೇಳ್ತಾರೆ, ಇಲ್ಲಿ CA ಅಂತ ಹೇಳ್ತಾರೆ, ಒಟ್ಟಿಗೆ ಕಾರ್ಯಾಚರಣೆ ನೋಡಿ. ಈಗ ಗಾಜಾದಲ್ಲಾಗಲಿ, ಮಧ್ಯಪ್ರದೇಶದಲ್ಲಿ ಎಲ್ಲೇ ಆಗಲಿ, ಸೊ ಅಂದರೆ ಅಷ್ಟರ ಮಟ್ಟಿಗೆ ಹೋಗಿದ್ದಾರೆ. ಮತ್ತು ಕೆಲವರು ಅಂತಿದ್ದು ಅಂತಾರಾಷ್ಟ್ರೀಯ ಕಾನೂನಿಗೆ ಸರಿಯಾದ ಕ್ರಮ ಅಲ್ಲ ಅಂತಲೂ ಹೇಳಿದ್ದಾರೆ. ಭಾರತದ್ದೇ ಆ್ಯಕ್ಚುಲಿ ಭಾಳ ಒಂಥರ ಅವಮಾನಕಾರಿ, ನಾವು ಕಳವಳಕಾರಿ ಬೆಳವಣಿಗೆ ಅಂತ ಹೇಳಿ ಬಿಡಿಬಿಡಿದ್ವಿ ಅದನ್ನು ಯಾವುದೇ ರೀತಿಯಲ್ಲಿ. ಯಾಕೆ ವಿಶ್ವಸಂಸ್ಥೆ ಚಾರ್ಟರ್ನ ಉಲ್ಲಂಘನೆ, ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಅಂತ ಹೇಳುವ ಧೈರ್ಯ ಭಾರತಕ್ಕೆ ಬೇಕು. ಈ ನಾವು ಈಗ ನರ್ಕೋ ಟೆರರಿಸಮ್ ಬಗ್ಗೆ ಮಾತಾಡ್ತಾ ಇದ್ವಿ. US ಸರ್ಕಾರಿ ಸಂಸ್ಥೆ ಆಗಿರ್ತಕ್ಕಂಥ DA ವರದಿಯ ಪ್ರಕಾರ ಮತ್ತೆ ವಿಶ್ವಸಂಸ್ಥೆ ಕೂಡ ಹೇಳ್ತಾ ಇದೆ, ಅತಿ ಹೆಚ್ಚು ಈ ಮಾದಕ ದ್ರವ್ಯ ಸಾಗಾಣಿಕೆ ಆಗ್ತಾ ಇರುವಂಥದ್ದು ಪೆಸಿಫಿಕ್ ಸಾಗರ, ನಾವು ಶಾಂತ ಸಾಗರ ಅಂತ ಏನು ಕರಿತೀವಿ, ಅಲ್ಲಿಂದ 85% ಬರುತ್ತೆ ಅಂತ. ಬಟ್ ಇಲ್ಲಿ ಬರ್ತಾ ಇರೋವಂಥದ್ದು ಬರೀ 15% ಅಂತ ಒಂದು ಅಂಕಿಅಂಶ, ಕೆರೆಬಿಯನ್ನಿಂದ ಬರ್ತಾ ಇರೋದು 15% ಇದೆ. ಬಟ್ ಇನ್ನೊಂದು ಲೆಕ್ಕಾಚಾರ ಇಲ್ಲಿ ಕೇಳಿ ಬರ್ತಾ ಇದೆ, ಇದು ನರ್ಕೋ ಟೆರರಿಸಮ್ ಅನ್ನುವಂಥದ್ದು ಜಸ್ಟ್ ನೆಪ ಮಾತ್ರ, ಬೇರೇನೋ ಕಾರಣದಿಂದಾಗಿಯೇ ಮಾಡಿದ್ದಾರೆ, ಬಹುಶಃ ತೈಲ ಕಾರಣ ಇರ್ಬೋದು ಅಂತೇಳಿ. ಯಾಕಂತೇಳಿದ್ರೆ US ಒಳಗಡೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಅಲ್ಲಿ ಈಗ ಜಸ್ಟ್ 1% ಮಾತ್ರ ಸಿಗ್ತಾ ಇದೆ. ಬಟ್ ತೈಲ ಉತ್ಪನ್ನ ಅಂತ ನೋಡಿದಾಗ ಹೆಚ್ಚು ಕಡಿಮೆ ಒಂದು 20%ನಷ್ಟು ಹೆಚ್ಚೇ ಸಿಗ್ತಾ ಇದೆ. ಸೊ ಇದೇನಾದರೂ ಕಾರಣ ಆಗಿರ್ಬೋದಾ ಏನು ಅಂತ? ತೈಲ ಈವನ್ ಟ್ರಂಪ್ ಭಾಷಣದಲ್ಲಿ ಹೇಳಿದ್ದಾರೆ, ವೆನೆಜುವೆಲಾ ತೈಲ ಎಲ್ಲ ನಮ್ಮದು, ನಾವೇ ಡೆವಲಪ್ ಮಾಡಿದ್ದು ಅದನ್ನು 100 ವರ್ಷದ ಹಿಂದೆ, ಅದರಿಂದಾಗಿ ಅದು ನಮ್ಮದು ಅಂತ.
ಇದು ಒಳ್ಳೆ ತಮಾಷೆ. ಯಾಕಂದರೆ ಈಗ ಬ್ರಿಟಿಷರು ಇಲ್ಲಿ ಭಾರತದಲ್ಲೇ ಡೆವಲಪ್ ಮಾಡಿ ಬ್ರಿಟಿಷರು, ಹೌದು, ಅವರೇ ರಿಕ್ವೈರ್ಮೆಂಟಿಗೆ ಮಾಡಿದರು. ಈಗ ಬಂದು ನಾವು ನಮ್ಮದು ಕೊಡಿ ಇಂಡಿಯನ್ ರೈಲ್ವೇಸ್ ನಮಗೆ ಕೊಡಿ ಅಂತ ಬಿಟ್ಕೊಡೋಕ್ಕಾಗತ್ತೆ. ಸೊ ಅದು ಆ್ಯಕ್ಚುಲಿ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಯ ಭಾಗವಾಗಿ ಆಗಿದೆ. ಮತ್ತು ಅವರ ವ್ಯಾಪಾರಕ್ಕೆ ರಫ್ತಿಗೆ ಮಾಡ್ಕೊಂಡಿದ್ದಾರೆ. ಅದನ್ನು ಹೇಳೋಕ್ಕಾಗಲ್ಲ. ಅದು ಒಂದು. ಇನ್ನೊಂದು ನೀವು ಹೇಳಿದ್ದು ಸ್ವಲ್ಪ ಅದನ್ನು ವಿವರಿಸಬೇಕಾಗತ್ತೆ. ಈಗಿನ ತೈಲ ಪೂರೈಕೆ ಇದೆಯಲ್ಲ, ಅಂದರೆ ಈಗಿನ ಆ್ಯಕ್ಚುಯಲ್ ಸಪ್ಲೈ ಇದೆಯಲ್ಲ, ಅದರಲ್ಲಿ ವೆನೆಜುವೆಲಾ ಪಾರ್ಟು ಬರೀ ಶೇಕಡ 1. ಬಟ್ ಒಟ್ಟು ನಿಕ್ಷೇಪ ಅಂದರೆ ಇನ್ನೂ ಅದನ್ನು ಬಳಸೋಕ್ಕೆ ಶುರು ಮಾಡಿಲ್ಲ. ಪೊಟೆನ್ಷಿಯಲ್ ಇದ್ದಾವೆ. ಈ ಭಾರತದಲ್ಲಿ ಸಾಕಷ್ಟು ತೈಲ ನಿಕ್ಷೇಪ ಇದ್ದಾವೆ. ಈಗ ಸಾಕಷ್ಟು ಕೆಲಸ ಇದೆ, ಹುಡುಕಬೇಕು, ಅಲ್ಲಿ ಡ್ರಿಲ್ ಮಾಡಬೇಕು, ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ ಮಾಡಬೇಕು. ಸೊ ಆ ಥರದ ಜಾಗತಿಕ ತೈಲ ತಗೊಂಡು ಅದರಲ್ಲಿ 20%, ಅದು ಹೈಯೆಸ್ಟ್, ಹೆಚ್ಚು ಕಡಿಮೆ 20%. ಸೌದಿ ಅರೇಬಿಯಾಕ್ಕಿಂತಲೂ ಹೆಚ್ಚು ಮೊದಲನೇ ಸ್ಥಾನದಲ್ಲಿದೆ. ಅದು ಇದೆ. ಸೊ ಅದು ಒಂದು ಕಾರಣ. ಬಟ್ ಅದು ಒಂದೇ ಕಾರಣ ಅಲ್ಲ ಅಂತ ನಾನು ಹೇಳೋದು. ಅಂದರೆ ಅಲ್ಲಿ ಬೇರೆ ಕೆಲವು ವಿಶಿಷ್ಟತೆಗಳಿದ್ದಾವೆ. ಹೌದು, ಹಿಂದೇನು ಇರಾಕ್ ಇದ್ರ ಮೇಲೆಲ್ಲ ಮಾಡಿತ್ತು, ಅದ್ರ ತೈಲ ಮುಖ್ಯ ಕಾರಣ ಆಗಿತ್ತು. ಬಟ್ ಬೇರೆ ಕಾರಣಗಳು ಇದ್ದಾವೆ. ಒಂದು, ಇದರಲ್ಲಿ ತೈಲ ಮಾತ್ರ ಅಲ್ಲ, ವೆನೆಜುವೆಲಾದಲ್ಲಿ ಬೇರೆ ಬೇಕಾದಷ್ಟು ಖನಿಜಗಳು, ಮುಖ್ಯವಾಗಿ ಬಾಕ್ಸೈಟ್ ಅಂತ ಹೇಳ್ತಾರೆ, ಅಲ್ಯೂಮಿನಿಯಂ ಮಾಡುವ ಇದು, ಆಮೇಲೆ ಕಲ್ಲಿದ್ದಲು, ನಿಕ್ಕೆಲ್, ಇವನ್ ಚಿನ್ನ ಸಾಕಷ್ಟು ಪ್ರಮಾಣದಲ್ಲಿದೆ. ಬಟ್ ಜಗತ್ತಿನ ಅತಿ ದೊಡ್ಡದೇನಲ್ಲ, ಬಟ್ ಸಾಕಷ್ಟು ಪ್ರಮಾಣದಲ್ಲಿದೆ. ಮತ್ತು ಅದು ಎಲ್ಲವನ್ನು ಇನ್ನೂ ಅದರ ಬಳಕೆ ಶುರುವಾಗಿಲ್ಲ, ಅದಿದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಈ ಪ್ರಾಕೃತಿಕ ಈ ಏನು ವೆನೆಜುವೆಲಾದಲ್ಲಿ 1998ರಿಂದ ಶುರುವಾಯಿತು. ಚವೇಜ್ ಅಂತ ಅಧ್ಯಕ್ಷ, ಚವೇಜ್ ಅವರು ಚುನಾಯಿತರಾಗಿ ಬಂದಾಗ, ಅಧ್ಯಕ್ಷ ಚುನಾಯಿತರಾಗಿ ಬಂದ ನಂತರ ಅವರು 1 ವರ್ಷದೊಳಗಡೆ ಒಂದು ಕಾನೂನು ಮಾಡ್ತಾರೆ, ಹೈಡ್ರೋಕಾರ್ಬನ್ ಕಾನೂನು ಅಂತ. ಅದರ ಪ್ರಕಾರ ಇಡೀ ದೇಶದ ಪ್ರಾಕೃತಿಕ ಸಂಪತ್ತು ದೇಶದ್ದು. ಬೇರೆ ಯಾರಿಗೆ ಮಾಡೋದಾದರೂ ಒಂದು ದೇಶದ ಈ ವೆನೆಜುವೆಲಾದ ಒಂದು ಕಂಪನಿ ಜೊತೆಗೆ ಜಂಟಿ ಮಾಡುವ ವಿನಃ, ಮತ್ತು ಅದರ ಜೊತೆಗೆ ರೆವಿನ್ಯೂ ಶೇರಿಂಗ್ ಅಂತ ಹೇಳ್ತಾರೆ, ಆದಾಯ ಹಂಚ್ಕೊಳ್ಳೋದು, ಆ ಥರ ಮಾಡಬೇಕು. ಇಡೀ ಇಲ್ಲದೆ ಏನಾಯ್ತು ಅಂದರೆ ಅಮೇರಿಕದ 2 ಕಂಪನಿಗಳು ವೆನೆಜುವೆಲಾ ಇಡೀ ತೈಲವನ್ನು ಅವುಗಳು ತಮ್ಮದೇ ಅಂತ ಥರ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವು. ಇನ್ವೆಸ್ಟ್ ಮಾಡಿದ್ದಾರೆ, ಹೌದು, ಬಟ್ ಅದೆಲ್ಲ ಎಕ್ಸ್ಪೋರ್ಟಲ್ಲಿ ಸರ್ಕಾರಕ್ಕೆ ಏನೂ ಸಿಗ್ತಾ ಇರಲಿಲ್ಲ. ಸೊ ಅದನ್ನು ಮಾಡಿದರು. ಅದನ್ನು 2007ರಲ್ಲಿ ಜಾರಿ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಅದರಲ್ಲಿ 2 ಕಂಪನಿಗಳಿದ್ದಾವೆ. ಅಲ್ಲಿ ಒಂದು ಶೆವ್ರಾನ್ ಅಂತಿದೆ, ಇನ್ನೊಂದು ಎಕ್ಸಿಲ್ ಮೊಬೈಲ್ ಅಂತ. ಶೆವ್ರಾನ್ ಕಂಪ್ನಿ ಒಪ್ಕೊಳ್ತು, ಓಕೆ ನೀವು ಆ ಥರ ಕಾನೂನು ಮಾಡಿದ್ರೆ ನಾವು ಜಾಯಿಂಟ್ ಮಾಡಿ, ಅಲ್ಲಿ ಪಬ್ಲಿಕ್ ಸೆಕ್ಟರ್ ಕಂಪನಿ ಅಂತ ಇದೆ, ತೈಲ ಕಂಪ್ನಿ, ಅದ್ರ ಜೊತೆ ಜಾಯಿಂಟಾಗಿ ಮಾಡಿ ಅವ್ರು ಇವತ್ತಿಗೂ ವರ್ಕ್ ಮಾಡ್ತಾ ಇದ್ದಾರೆ ಅವರು. ಬಟ್ ಇನ್ನೊಂದು ಎಕ್ಸಿಲ್ ಮೊಬೈಲ್ ಅಂತಿದೆ, ಆ ಕಂಪನಿ ಏನು ಮಾಡ್ತಾರೆ, ಇಲ್ಲ ಅದನ್ನ ಮಾಡೋಕ್ಕಾಗಲ್ಲ, ನಾವು ಹೋಗ್ತೀವಿ, ನೀವು ಇದು ಮಾಡಬೇಕು ಅಂತ. ಆ ಟೈಮಲ್ಲೇ ಅದರ ಸುತ್ತಮುತ್ತನೇ ಈ ಸಂಘರ್ಷ ಶುರುವಾಯಿತು. ಅಂದರೆ ತೈಲ ಅಂತ ಹೌದು, ಬಟ್ ತೈಲ ನಮ್ಮದು ಅಂತ ಒಂದು ದೇಶ ಗಟ್ಟಿಯಾಗಿ ಹೇಳಿದಾಗ, ಇರಾಕಲ್ಲಿ ಸ್ವಲ್ಪ ಬೇರೆ ಕಡೆ ಪ್ರಾಬ್ಲಮ್ ಇತ್ತು. ಹೆಚ್ಚಾಗಿ ಅಲ್ಲಿ ಆ ಕಂಪನಿಗಳು ಆಪ್ರೇಟ್ ಮಾಡ್ತೀವಿ, ಈ ಥರದ ಒಂದು ಕಾನೂನು ಇರಲಿಲ್ಲ. ಮತ್ತು ಇನ್ನೊಂದು ನೆನ್ಪಿಟ್ಕೋಬೇಕು ನೀವು, ಈ ಥರ ವೆನೆಜುವೆಲಾ ಒಂದು ದಿಟ್ಟದ ತೋರಿಸಿದ ಮೇಲೆ ಬೊಲಿವಿಯಾ ಹೇಳ್ತು, ಅಲ್ಲಿ ಎಲ್ಲ ಲಿಥಿಯಂ ನಮ್ಮದು, ನಾವು ಇದೇ ಥರದ ಕಾನೂನು ಮಾಡ್ತಾರೆ. ಸೊ ಅದೊಂದು ರೀತಿ ಒಬ್ಬ ಬಾರಿ ಕುಟ್ಕೊಂಡು ಉಳಿದವರೆಲ್ಲ ಅವ್ರನ್ನ ಅಂತರ ಮಾಡ್ತಾರೆ ಅಂತ ಏನು ಹೇಳ್ತಾರಲ್ಲ, ಸೊ ಆ ಥರದ ಒಂದು ಇದಿದೆ. ಬೊಲವರಿಯನ್ ಕ್ರಾಂತಿ ಅಂತ ಅಂದ್ರೆ ಆ ರೀತಿ ಅವರು ಹ್ಯೂಗ್ ಚಾವೇಜ್ ಅವರು ಆ ರೀತಿ ಮಾಡಿದ್ದಕ್ಕೂ ಅಮೆರಿಕ ಹಿಂಗೆ ಅಟ್ಯಾಕ್ ಮಾಡಿದ್ದಕ್ಕೂ ಏನು ಸಂಬಂಧ ಇದೆ? ಅಲ್ಲ, ಅದು ಮಾತ್ರ ಅಲ್ಲ, ಇನ್ನು ಬಲವಾದ ಕಾರಣಗಳಿದ್ದಾವೆ. ಇವರು ಮಾಡಿದ್ದು ಬರೇ ಇದಲ್ಲ, ಏನು ಪ್ರಾಕೃತಿಕ ಸಂಪನ್ಮೂಲ ಅದು ಒಂದು ಭಾಗ. ಅದಲ್ಲದೆ ಅವರು ಮೂರು ಮುಖ್ಯ ಅವ್ರ ಸಾಧನೆಗಳಂತ ಹೇಳ್ಬೋದು. ಆ ಸಾಧನೆಗಳು US-ಗೆ ಭಾಳ ಆಕ್ರೋಶ ತಂದಂಥದ್ದು. ಒಂದು, ಈ ಥರ ಏನು ಜಾಯಿಂಟ್ ವೆಂಚರ್ ಅಂತ ಬಂದುಕೊಳ್ಳಿ, ಅದರ ತೈಲದ ಆದಾಯ ಒಂದು ಭಾಗ ದೇಶಕ್ಕೆ ಬರ್ತದೆ. ಅದರ ಭಾರಿ ದೊಡ್ಡ ಭಾಗವನ್ನು ಅವರು ಸಾಮಾಜಿಕ ಕಾರ್ಯಕ್ರಮ, ಕಲ್ಯಾಣ ಕ್ರಮಗಳೇ ಬಳಸ್ತಾರೆ. ಜನರ ಆರೋಗ್ಯ, ಶಿಕ್ಷಣ, ಈ ಥರದಕ್ಕೆಲ್ಲ ಹಿಂದೆ ಆಗದೇ ಇರುವಂಥದ್ದು. ವೆನೆಜುವೆಲಾ ಸಾಕಷ್ಟು ಸಂಪದ್ಭರಿತ ದೇಶ ಆದರೂ ಅಲ್ಲಿ ಸಾಕಷ್ಟು ಬಡತನ ಮತ್ತು ಅಸಮಾನತೆ ಸಾಕಷ್ಟಿತ್ತು. ಒಂದು ಸಣ್ಣ ಶ್ರೀಮಂತ ವರ್ಗ ಇತ್ತು, ಅದು ಸಹ ನಾವು ಬೂರ್ಜಾ ವರ್ಗ ಅಂತ ಹೇಳ್ತೀವಿ, ಒಂಥರ
ಡೈನಾಮಿಕ್ ಕೈಗಾರಿಕೆ ಮಾಡೋ ಬರಗಲ್ಲ, ಒಂಥರ ಅಮೇರಿಕದ ಬಾಲ ಬಡಕ ಒಂದು ಇದಿದ್ದಾಗೆ, ಬರೀ ಕೆಲವು ಟಾಪ್ ಇದು ಶೇರ್ಗಳಿಟ್ಕೊಂಡು ಮಾಡೋರು. ಎಲ್ಲ ವಹಿವಾಟು ಆ್ಯಕ್ಚುಲಿ ಎಲ್ಲ ಅಮೇರಿಕನ್ ಕಂಪನೀಸ್. ಸೊ ಆ ಥರದ ಇದರಿಂದ ಸಾಮಾನ್ಯ ಜನರಿಗೆ ಏನೂ ಸಿಗ್ತಾ ಇರಲಿಲ್ಲ. ಸೊ ಅದನ್ನು ಮಾಡಿದರು, ದೊಡ್ಡ ರೀತಿಯಲ್ಲಿ ಮಾಡಿದರು. ಮತ್ತು ಅಲ್ಲಿಯ ಸಹಕಾರಿ ಇದು ಮಾಡಿದರು. ಕೆಲವು ಈ ಸಮಸ್ಯೆ ನಂತರ ಕೆಲವು ಬೇರೆ ಕಂಪನಿಗಳು ಸಹ ಅಸಹಕಾರ ತೋರಿಸಿ ಕೆಲವು ಬಿಟ್ಟೋದು. ಅಂದರೆ ಈಗ ನಮ್ಮಲ್ಲಿ ಸಿಕ್ಕಾಗ್ತಾವಲ್ಲ, ಇವನ್ ನಾರ್ಮಲ್ ಟೈಮಲ್ಲಿ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆದ ಕೂಡಲೇ ಆ ಇಂಡಸ್ಟ್ರಿಯನ್ನು ಸಿಕ್ ಮಾಡಿಬಿಡ್ತಾರೆ. ಅಂಥ ಇದನ್ನು ಸಹಕಾರಿಯಾಗಿ ಅವ್ರು ರನ್ ಮಾಡೋದು, ಈ ಥರ ಕಮ್ಯೂನ್ ಅಂತ ಹೇಳೋದು, ಈ ಥರದ ಒಂದು ಸಮಾಜವಾದಿ ಲೈನ್ನಲ್ಲಿ ಹೋಗೋಕ್ಕೆ ಶುರುವಾಯ್ತು. ಅದಲ್ಲೇ ಅದನ್ನು ಆಲ್ಮೋಸ್ಟ್ ಅದನ್ನು ಒಂದು ಶವಿಸ್ಮೋ, ಒಂದು 21ನೇ ಶತಮಾನದ ಸಮಾಜವಾದ ಮಾದರಿ ಅಂತ ಬಿಂಬಿತ ಆಯಿತು. ಇನ್ನೊಂದು ಸಾಧನೆ ಅಂದರೆ ಅವರು ಬರೀ ತಮ್ಮ ದೇಶದ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಸುಮ್ಮನೆ ಇರಲಿಲ್ಲ. ಅವರು ಚವೇಸ್ ಇವಾಗ ಸೋಷಲಿಸ್ಟ್. ಅವರು ಆ ಥರ ಸೋಷಲಿಸ್ಟಾಗಿ ಮಿಲಿಟರಿಯಲ್ಲಿದ್ದರೂ ಅವರು ಆಕೆ ಪ್ರಕೃತಿ ಮಾಡಿರ್ತಾರೆ ಮತ್ತು ಅದರ ನಂತರ ಅಧ್ಯಕ್ಷರಾಗಿ ಬರ್ತಾರೆ. ಸೊ ಅಲ್ಲಿಯ ಲ್ಯಾಟಿನ್ ಅಮೇರಿಕಾದ ಇದು ಬರೀ ವೆನೆಜುವೆಲಾದ ಸಮಸ್ಯೆ ಅಲ್ಲ, ಇಡೀ ಲ್ಯಾಟಿನ್ ಅಮೇರಿಕಾವನ್ನು 200 ವರ್ಷದಿಂದ ಲೂಟಿ ಹೊಡಿತಾ ಇದೆ. ಮೊದಲು ಅದು ಯುರೋಪ್ 15ನೇ ಶತಮಾನದಿಂದ ಸ್ಪೇನ್ ಕಾಲೋನಿ ಆಗಿತ್ತು. ಸ್ಪೇನ್, ಪೋರ್ಚುಗಲ್, ಈ ಥರದ ಇವನ್ ಇಟಲಿ ಕಾಲೋನಿ ಆಗಿತ್ತು. ಅದರ ನಂತರ ಬಲಿವಿಯರ್ ಅಂತ ಬಲಿವಿಯರ್ ಅಂತ ನಾವು ಹೇಳ್ತೀವಲ್ಲ, ಅವರು ಇಡೀ ದೇಶಕ್ಕೆ ಗಾಂಧಿ ಥರ ಇಡೀ ಖಂಡಕ್ಕೆ ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಲೀಡರ್ ಆಗಿದ್ದವರು. ಅದರ ನಂತರ ಅಮೇರಿಕ ಬಂದು ಕೂತ್ಕೊಂಡು ಇಡೀ ಅಮೇರಿಕದ ಕಂಪ್ನಿಗಳು ಅಲ್ಲಿ ಇದು ಏನು ಹೂಡಿಕೆ ಎಲ್ಲ ಮಾಡಿದ್ವಿ. ಸೊ ಈ ಸಮಸ್ಯೆಯನ್ನು ಮತ್ತು ನಾವು ಪ್ರಾದೇಶಿಕ ಸಹಕಾರ ಮತ್ತು ಸೌಹಾರ್ದತೆ ತೋರಿಸೋದಿದ್ದರೆ ಇದು ಕಷ್ಟ ಇದೆ. ಒಬ್ಬೊಬ್ಬರಾಗಿ ಅವರನ್ನು ಸಪ್ರೇಟಾಗಿ ಹೊಡಿತಾರೆ. ಸೊ ಅದಕ್ಕೆ ಸಾಕಷ್ಟು ಅವರು 2-3 ಸಂಘಟನೆಗಳನ್ನು ಮಾಡಿದ್ರು. ಅಲ್ಬಾ ಅಂತ ಹೇಳ್ತಾರೆ, ಅದು ಅಮೇರಿಕದ ಬೊಲಿವಿಯನ್ ಕೂಟ ಅಂತ. ಮತ್ತು ಯುನೆಸ್ಕೋರ್ ಅಂತ ದಕ್ಷಿಣ ಅಮೇರಿಕದ ಎಲ್ಲ ದೇಶಗಳ ಒಕ್ಕೂಟ. ಮತ್ತು ಟೆಲಿಸೋರ್ ಅಂತ ದಕ್ಷಿಣ ಅಮೇರಿಕಕ್ಕೆ ಒಂದು ಸಾಮಾನ್ಯ ಟೆಲಿವಿಷನ್ ಚಾನೆಲ್ ಮಾಡ್ತಾರೆ, ಸ್ಯಾಟಲೈಟ್ ಮತ್ತು ಟೆರೆಸ್ಟ್ರಿಯಲ್ ಎರಡು. ಸೊ ಅದು ಈಗಲೂ ನಡೀತಾ ಇದೆ. ಸೊ ಈ ಥರದ್ದೆಲ್ಲ ಮಾಡಿ US ಪ್ರಭಾವಕ್ಕೆ ಮತ್ತು ಒಂದು ಒಟ್ಟು ಪ್ರತಿರೋಧ ಒಡ್ಡುವಲ್ಲಿ ಇದಾಗುತ್ತೆ. ಅದು ಎಷ್ಟು ಇದಾಯ್ತು ಅಂದರೆ, ವೆನೆಜುವೆಲಾದಲ್ಲಿ ಚವೇಸ್ 2ನೇ ಸತಿ ಚುನಾಯಿತ ಆದಮೇಲೆ ಇಡೀ ಒಂದು ಅಮೇರಿಕ ತುಂಬ ದಕ್ಷಿಣ ಅಮೇರಿಕದಲ್ಲಿ ಒಂದು 13-14 ದೇಶಗಳಿದ್ದಾವೆ. ಅದರಲ್ಲಿ 7-8 ದೇಶದಲ್ಲಿ ಸೋಷಲಿಸ್ಟ್ ಸರ್ಕಾರಗಳು ಬಂದು, ಲೆಫ್ಟ್ ಅಥವಾ ಸೆಂಟ್ರಲ್ ಲೆಫ್ಟ್ ಅಂತ ಹೇಳ್ತೀವಿ, ಎಡನಡುಪಂಥೀಯ ಸರ್ಕಾರಗಳು ವಿತ್ ಮೋರ್ ಲೆಫ್ಟ್ ಓರಿಯೆಂಟೇಷನ್. ಈ ಥರದ ನ್ಯಾಷನಲೈಸೇಷನ್ ಎಲ್ಲ ಮಾಡದಿದ್ದರೂ ಸಹ ಸಾಕಷ್ಟು ಸ್ವತಂತ್ರ ನೀತಿಗಳನ್ನು ಮಾಡುವಂಥದ್ದು. ಸೊ ಅದು 2ನೇ ಭಾಗ. 3ನೇ ಭಾಗ ಬರೀ ಲ್ಯಾಟಿನ್ ಅಮೇರಿಕಕ್ಕೂ ಅವರು ಲಿಮಿಟ್ ಮಾಡ್ಕೊಳ್ಳಿಲ್ಲ, ಜಾಗತಿಕವಾಗಿ ಸಹ ಅವರು ಮೊದಲು ಸಂಬಂಧಗಳನ್ನು ಜಾಗತಿಕವಾಗಿ ಮುಖ್ಯವಾಗಿ ರಷ್ಯಾ ಮತ್ತು ಚೀನಾ ಜೊತೆಗೆ ಮೊದಲು ಆಲ್ಮೋಸ್ಟ್ ಏನೂ ಸಂಬಂಧನೇ ಇರಲಿಲ್ಲ. US ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ದೇಶದ ಜೊತೆಗೆ ಆರ್ಥಿಕ ಅಥವಾ ಬೇರೆ ಯಾವುದೇ ರೀತಿಯ ಜಾಸ್ತಿ ಸಂಬಂಧ ಇಲ್ಲ. ಅಂದರೆ ರಾಯಭಾರ ಕಚೇರಿ ಎಲ್ಲ ಇರ್ಬೋದು, ಬಟ್ ಧನ್ಯವಾದ ಸಂಬಂಧ ಇಲ್ಲ. ಅದನ್ನು ಮಾಡಿದರು. ಈ 3 ಸೇರಿ ದೊಡ್ಡ ರೀತಿಯಲ್ಲಿ US-ಗೆ ಅದು ಒಂದು ರೀತಿಯಲ್ಲಿ ಲೀಡರ್, ಗ್ಯಾಂಗ್ ಲೀಡರ್ ಅಂತ. ಅವರಿಗೆ ಗ್ಯಾಂಗ್ ಲೀಡರ್ ಅಂತ ಹೇಳ್ತಾರೆ. ಅವರು ಲ್ಯಾಟಿನ್ ಅಮೇರಿಕ ದೇಶಗಳ ಗ್ಯಾಂಗ್ ಲೀಡರ್ ಆಯಿತು. ಸೊ ಅದು ಅವರಿಗೆ ಭಾಳ ಕಷ್ಟ ಆಗಿದೆ. ಅದು ಮುಖ್ಯ ಕಾರಣ. ತೈಲ ಖಂಡಿತ ಇದೆ, ಅದು ಒಂದು ಮುಖ್ಯ ಕಾರಣ. ಮತ್ತು ಬೇರೆ ಬೇರೆ ಆಯಾಮಗಳಿದೆ, ಮುಂದಕ್ಕೆ ಮಾತಾಡ್ಬೋದು. ಬಟ್ ಈ 3 ಚವೇಸ್ನ ಬಲಿವಿಯನ್ ಕ್ರಾಂತಿ ಇದೆ, ಅದನ್ನು ಮಧುರೋ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಚವೇಸ್ ತೀರ್ಕೊಂಡದ್ದು ಸಹಜ ಕಾರಣ ಅಲ್ಲ, ಅದರಲ್ಲೂ ಏನೋ ಇತ್ತು ಅಂತ ರೂಮರ್ ಇದೆ, ಅಂದರೆ ಯಾವುದು ಪ್ರೂವ್ ಆಗಿಲ್ಲ. ಸೊ ಅದು ಆ ರೀತಿ ಅವರು ಚವೇಸ್ ಭಾರಿ ದೊಡ್ಡ ದುಸ್ವಪ್ನ ಆಗಿಬಿಟ್ಟಿದ್ರು. ಬಟ್ ಅದು ಅವ್ರು ಚವೇಸ್ ನಂತರ ಮುರಿಬೋದು ಅಂತ ಅಂದ್ಕೊಂಡಿದ್ರು. ಮಧುರ ನಂತರ ಕಂಟಿನ್ಯೂ ಆಗ್ತಾ ಇದೆ. ಈಗ ಹ್ಯೂಗೋ ಚಾವೇಜ್ ಅವರು ನಿಧನರಾಗ್ತಾರೆ. ಅವ್ರ ನಿಧನ ನಂತರ ಮಧುರೆ ಅವರು ಅಧಿಕಾರಕ್ಕೆ ಬರ್ತಾರೆ. ಅವ್ರ ಅಧಿಕಾರಕ್ಕೆ ಬಂದ ನಂತರದೊಳಗಡೆ ಹ್ಯೂಗೋ ಚಾವೇಜ್ ಅವರ ಏನು ನೀತಿಗಳನ್ನ ತಂದಿದ್ರು, ಏನು ಸುಧಾರಣೆಗಳನ್ನ ತಂದಿದ್ರು, ಅದನ್ನು ಮುಂದುವರಿಸಿದ್ರ? ಮತ್ತು ಇಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಒಂದು ರಾಷ್ಟ್ರ ಇವ್ರ ಮೇಲೆ ದಾಳಿಯನ್ನು ಮಾಡಿ ಇವ್ರನ್ನ ಅಪಹರಣ ಮಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಮಧುರೆ ಅವ್ರು ಅಷ್ಟೊಂದು ವೀಕ್ ಆಗಿದ್ರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಮತ್ತು ಅಲ್ಲಿ ಹ್ಯೂಗೋ ಚಾವೇಜ್ ಅವರಿಗೆ ಸಿಕ್ಕಷ್ಟು ಅವಕಾಶಗಳು ಅಥವಾ ಇವರು ಮಧುರೆಯವರ ಆಡಳಿತ ಒಂದು ರೀತಿ ಚಾಲೆಂಜಸ್ ಆಗಿತ್ತಾ, ಏನು ಎತ್ತು ಅಂತ ಇನ್ನೊಂದಿಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ನೀಡೋದಾದರೆ. 2013ರಲ್ಲಿ ಚವೇಜ್ ತೀರ್ಕೊಳ್ತಾರೆ. ಆಗಲೇ ಹೇಳಿದ ಹಾಗೆ ಅದು ಸಹಜ ಸಾವು ಅಲ್ಲ ಅಂತ ಸಾಕಷ್ಟು ಡೌಟ್ ಇದೆ.
ಏನೋ ಒಂಥರ ರಿಮೋಟ್ ವಿಷ ಹಾಕಿ ಬಂದಿದ್ದು ಅಥವಾ ಏನೋ ಇರಬಹುದು ಅಂತ. ಬಟ್ ಆದರೆ ಮಧುರ ಚವೇಜ್ನಷ್ಟು ಭಾರಿ ಪ್ರಭಾವಶಾಲಿ ನಾಯಕ ಅಲ್ಲ, ಅದು ನಿಜ. ಬಟ್ ಆದರೆ ಏನಂದರೆ ಅವರ ಆಡಳಿತ ಅವಧಿ ಇತ್ತಲ್ಲ, ಅದು ಒಂದು ರೀತಿಯಲ್ಲಿ ಕಾಕತಾಳೀಯವಾಗಿ ಭಾರಿ ದೊಡ್ಡ ಸವಾಲುಗಳು ಬಂದವು ಅವರಿಗೆ. ಚವೇಜ್ನಂಥ ಪ್ರಭಾವಶಾಲಿ ನಾಯಕರು ಬಂದ ನಂತರ ಆಡಳಿತ ಮಾಡೋದು ಒಂದು ಸವಾಲಾಗಿತ್ತು, ಪಕ್ಷ ಮತ್ತು ಸರ್ಕಾರ ಎಲ್ಲ ನಡೆಸೋದು. ಬಟ್ ಒಂದು ತಿಳ್ಕೊಬೇಕು, ಚವೇಜ್ ಒಬ್ಬರೇ ಇರಲಿಲ್ಲ, ಅವರೊಂದು ಪಕ್ಷ ಕಟ್ಟಿದ್ರು, ಒಂದು ಚಳವಳಿ ಇತ್ತು. ಮತ್ತು ಈವನ್ ಅಪೋಸಿಷನ್ ಇರುವ, ಉದಾಹರಣೆಗೆ ಅಲ್ಲಿಯ ಸೋಷಲಿಸ್ಟ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಎಲ್ಲ ಅಪೋಸಿಷನ್ ಇದ್ದಾವೆ, ಅವಲ್ಲದೆ ಬೇರೆ ಪಾರ್ಟಿ ಇದ್ದಾವೆ, ಅವರು ಆಡಳಿತದಲ್ಲಿಲ್ಲ. ಆದರೂ ಈ ಥರ ನೀತಿಗಳು ಅವರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಆ ರೀತಿ ಒಂದು ದೊಡ್ಡ ರಾಜಕೀಯ ಸಮುದಾಯ ಇದೆ, ಪ್ರಗತಿಪರ ರಾಜಕೀಯ ಸಮುದಾಯ ಇದೆ. ಸೊ ಆ ರೀತಿಯಲ್ಲಿ ಮಧುರ ಒಬ್ಬ ಬರೀ ವ್ಯಕ್ತಿ ಅಲ್ಲ, ಸೊ ಅವ್ರಿಗೆ ಆ ಸ್ಥಾನವನ್ನು ತುಂಬಬೇಕಾಗಿತ್ತು, ತುಂಬಿದ್ದಾರೆ. ಬಟ್ ಮುಖ್ಯವಾಗಿ ಏನಂದರೆ 2014 ನಂತರ ತೈಲ ಬೆಲೆಗಳು ಕುಸಿತವು. ಚವೇಜ್ಗೆ ಒಂದು ರೀತಿ ಕಾಕತಾಳೀಯವಾಗಿ ಲಕ್ಕಿ ಅಂತ ಹೇಳಬೇಕು. ಚವೇಜ್ 2000ದಿಂದ 2013ವರೆಗೆ ತೈಲ ಬೆಲೆ ಜೋರಾಗಿ ಏರ್ತಾ ಇತ್ತು. ಉದಾಹರಣೆಗೆ 2000ರಲ್ಲಿ ಪ್ರತಿ ಬ್ಯಾರಲಿಗೆ $50 ಇದೆ ಸರಾಸರಿ. 2008ರ ಹೊತ್ತಿಗೆ $190 ಹೋಗಿತ್ತು. ಆಮೇಲೆ ಏರ್ತಾ ಹೋಗಿ 2007, 2013 5-6 ವರ್ಷ ಇತ್ತಲ್ಲ, ಸರಾಸರಿ $130 ಇತ್ತು. ಬಟ್ ಅದರ ನಂತರದ ಅವಧಿಯಲ್ಲಿ 2014 ನಂತರ ಕಳೆದ ಒಂದು ದಶಕದಲ್ಲಿ ಆವ್ರೇಜ್ $60-70 ಇಳಿದಿದೆ. ಅಂದರೆ ಏರ್ಪೇರ್ ಇರ್ತದೆ, ಬಟ್ ಯಾವಾಗಲೋ ಒಂದು ತಿಂಗಳು 100 ಈಗ ಯುಕ್ರೇನ್ ಯುದ್ಧ ಶುರುವಾದಾಗ ಒಂದು ಜಾಸ್ತಿ ಆಯಿತು, ಬಟ್ ಮತ್ತೆ ಕಮ್ಮಿ ಆಗಿದೆ. ಬಟ್ ಒಟ್ಟಾರೆಯಾಗಿ ಸೊ ಅದೇ ಸಮಯದಲ್ಲಿ US ಅದು ಪ್ಲ್ಯಾಂಡ್ ಅವರು ಚವೇಜ್ ತೀರ್ಕೊಂಡು ಕೂಡಲೇ ಅದನ್ನು ಕ್ರಿಯೇಟ್ ಮಾಡಬೇಕು ಅಂತ ಆರ್ಥಿಕ ದಿಗ್ಬಂಧನಗಳೇ ಇರ್ತಾರೆ. ಭಾರಿ ಸಿವಿಯರ್ ಆರ್ಥಿಕ, ಅಂದರೆ ತೈಲ ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ, ಯಾವುದೇ US ದಿಗ್ಬಂಧನಗಳನ್ನ ಯುರೋಪ್ ಆಸ್ಟ್ರೇಲಿಯಾ ಇಂಥ ಅವರ ಸಹಚಾರ ದೇಶಗಳಂತ ಹೇಳ್ತೀವಿ, ಅವರು ಮನ್ನಿಸ್ತಾರೆ. ಅದರಿಂದಾಗಿ ಯಾವುದನ್ನೇ ಇನ್ಕ್ಲೂಡಿಂಗ್ ಔಷಧಿ, ಎಸೆನ್ಷಿಯಲ್ ಗೂಡ್ಸ್ ಎಲ್ಲನೂ ಕಷ್ಟ ಆಗ್ತದೆ. ಸೊ ಅದು ಮಧುರ ಇದಾಗಿತ್ತು. ಅದರಿಂದಾಗಿ ಮತ್ತು ಒಟ್ಟಾರೆಯಾಗಿ ಚವೇಜ್ ಹೋದ ಕೂಡಲೇ ಅವರು ಏನಾದ್ರು ಮಾಡಿ ಇದನ್ನು ಹೊಡಿಬೇಕಂತ ಮೊದಲಿಂದ ಪ್ರಯತ್ನ ಮಾಡ್ತಾರೆ, ಏನೋ ಮಧುರ ಅಂತೇನಿಲ್ಲ. ಸೊ 3 ರೀತಿಯ ಇದು ಅಟ್ಯಾಕ್ ಮಾಡ್ತಾರೆ, ರಾಜಕೀಯವಾಗಿ, ಆರ್ಥಿಕವಾಗಿ, ಮಿಲಿಟ್ರಿಯಾಗಿ. ರಾಜಕೀಯವಾಗಿ 3 ದೊಡ್ಡ ಕ್ಷಿಪ್ರ ಕ್ರಾಂತಿಗಳಾಗಿದ್ದಾವೆ. 2002ರಲ್ಲಿ ಒಂದು ಸತಿ ನಾನು ಆಗಲೇ ಹೇಳಿದೆ, ಆ ಕಾನೂನು ಬಂದು ಕೂಡಲೇ ಒಂದ್ಸರಿ ಆಗುತ್ತೆ. ಒಂದು 2 ದಿನ ಆ್ಯಕ್ಚುಲಿ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ, ಮಿಲಿಟ್ರಿಯ ಒಂದು ವಿಭಾಗ. ಬಟ್ ಜನ ದಂಗೆ ಎದ್ದು ಅದನ್ನು ಮಾಡ್ತಾರೆ. 2019 ಏಪ್ರಿಲ್ ಮತ್ತು 2020 ಏಪ್ರಿಲಲ್ಲಿ ತಿರುಗಿ ಮಧುರ ಟೈಮಲ್ಲಿ ಆಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ ಅವರು ಈ ಬಲಪಂಥೀಯ ಪಕ್ಷಗಳು, ಅಲ್ಲಿ ಬೇರೆ ಬೇಕಾದಷ್ಟು ಎಡ ಪ್ರಗತಿಪರ ಪಕ್ಷಗಳಿದ್ದಾವೆ, ಮತ್ತು ಬಲಪಂಥೀಯ ಒಂಥರ ಉಗ್ರ ಬಲಪಂಥೀಯ ಪಕ್ಷಗಳನ್ನ ಹುಟ್ಟಾಕೋದು, ಸಂಘಟನೆ ಹುಟ್ಟಾಕೋದು, ಅವ್ರು ಗದ್ದಲ ಮಾಡ್ತಾ ಇರೋದು. ಇಲ್ಲಿ BJP ಮಾಡುತ್ತಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಂಗೆ ಕಂಟಿನ್ಯೂಸ್ ಆಗಿ ಅವರಿಗೆ ಸಾಕಷ್ಟು ಫಂಡ್ ಮಾಡಿ, ನ್ಯಾಷನಲ್ ಎಂಡೌಮೆಂಟ್ ಫಾರ್ ಡೆಮೋಕ್ರಸಿ ಅಂತಾರೆ, ಆಮೇಲೆ USAID ಇದೆ. ಆ ಥರದಲ್ಲಿ ಈ ಮರಿಯಾ ಮಚಾರ್ಡ್ ಮೊನ್ನೆ ನೊಬೆಲ್ ಶಾಂತಿ ಆ ಥರದ ಒಂದು ಕ್ಯಾರೆಕ್ಟರ್, ನಾನು NGO ಇಟ್ಬಿಟ್ಟು. ಆವಾಗ ಅವರು ಫಸ್ಟ್ ಎಲೆಕ್ಷನ್ ಆದಾಗ 2 ವರ್ಷದ ಒಳಗಡೆ ಸಾಕಷ್ಟು ಸಮಸ್ಯೆಗಳಿದ್ದು ಇದ್ದಲ್ಲ, ಅಲ್ಲಿ ಸಂವಿಧಾನ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ರೈಟ್ ಟು ರಿಕಾಲ್ ಇದೆ, ಅಧ್ಯಕ್ಷನನ್ನು ವಾಪಸ್ ಕರ್ಸ್ಕೊಳ್ಳೋದು. ಸೊ ಅದಕ್ಕೆ ರೆಫರೆಂಡಮ್ ಆಗಬೇಕು, ಅದಕ್ಕೆ ಒಂದಿಷ್ಟು ಸಿಗ್ನೇಚರ್ ಆಗಬೇಕು, ಅದಕ್ಕೆ ದೊಡ್ಡ ಕ್ಯಾಂಪೇನ್ ಮಾಡ್ತಾರೆ ಇವರು. ಬಟ್ ಅದಕ್ಕೆ ಪೂರಕವಾಗಿ ಲಾ ಆ್ಯಂಡ್ ಆರ್ಡರ್ ಬಿದ್ದು ಹೋಗಿದೆ, ಆಗಿ ಗಲಾಟೆ ಮಾಡಿಸ್ತಾರೆ. ಇವಳು ಶಾಂತಿ ನೊಬೆಲ್ ಪ್ರೈಸ್ ಮಾಡಿದ್ದು ಹಿಂಸಾತ್ಮಕ ಒಂಥರ ವಿಚ್ಛೇದಕಾರಿ ಚಳವಳಿ ಮಾಡ್ತಾರೆ, ಅದು ಅವಳದು ಶಾಂತಿ ಕೆಲಸ, ಮೊದಲನೇ ಶಾಂತಿ ಕೆಲಸ. ಅದು ಟೋಟ್ಲಿ US ಫಂಡೆಡ್ NGO. ಸೊ ಆ ಥರದ್ದು ಬೇಕಾದಷ್ಟು ಹುಡುಕಿದ್ದಾರೆ. ಸೊ ಆ ಥರದ ಕಿರಿಕಿರಿ ಮಾಡೋದಂತಿದೆಯಲ್ಲ, ರಾಜಕೀಯವೇ ಕಿರಿಕಿರಿ ಮಾಡ್ತಾಯಿದ್ರು. ಮತ್ತು ಆರ್ಥಿಕ ದಿಗ್ಬಂಧನ ಬಗ್ಗೆ ಮಾತಾಡಿದ್ವಿ. ಆರ್ಥಿಕ ದಿಗ್ಬಂಧನ ಭಾಳ ಸೀರಿಯಸ್ ಪರಿಣಾಮ ಇದು. ಹೆಚ್ಚು ಕಡಿಮೆ ಕಳೆದ 10 ವರ್ಷದಲ್ಲಿ, ಅದರ ಮಧ್ಯಾಹ್ನ 10 ವರ್ಷದಲ್ಲಿ ಏನು ಜೀವನ ಇಂಪ್ರೂವ್ ಆಗಿತ್ತು, ಮೇಲ್ಮಟ್ಟಕ್ಕೆ ಹೋಗಿತ್ತು, ಅದು ಕಳ್ಕೊಂಡು ಇನ್ನೂ ಕೆಳಗಡೆ ಹೋಗಿದೆ. ಅಂದರೆ ವಿಪರೀತ ಇನ್ಫ್ಲೇಷನ್ ಇದೆ, ಆಹಾರದ ಪೂರೈಕೆ ಇಲ್ಲ. ಯಾಕಂದರೆ ವೆನಿಜುವೆಲಾದಲ್ಲಿ ಆಹಾರದಲ್ಲಿ ಅವರು ಕಂಪ್ಲೀಟ್ ಸೆಲ್ಫ್ ಸಫಿಷಿಯೆಂಟ್ ಅಲ್ಲ. ಮತ್ತು ಈವನ್ ಇದ್ದರೂ ಸಹ ಕೃಷಿ ಕಂಟ್ರಿಲಿ ಇದಿಲ್ಲ, ಏನು ಸ್ಪೇರ್ಸ್ ಇಲ್ಲ,
ಸೊ ಈ ಥರ ಯಾಕಂದ್ರೆ ಟೋಟ್ಲಿ ಎಂಬಾರ್ಗೋ ಆದಾಗ ಹೌದು. ಸೊ ಅದು ಭಾರಿ ಕಷ್ಟ ಎಲ್ಲ ಫೀಲ್ಡಲ್ಲಿ, ಕೈಗಾರಿಕೆಯಲ್ಲಿ ಯಾವುದೂ ಒಂದು ರೀತಿ ಪೂರ್ಣ. ಮತ್ತು ಆರ್ಥಿಕ ಭಾಳ ಕೆಳಗಡೆ ಇದ್ದಾಗ ಜಾಬ್ಸು, ಇನ್ಕಮು, ಮತ್ತು ಗೌರ್ಮೆಂಟ್ ಇನ್ಕಮೇ ಕಡಿಮೆ ಆಗಿದೆ, ತೈಲದ ಇನ್ಕಮ್ಮೇ ಕಡಿಮೆ ಆಗಿದೆ. ಯಾಕೆಲ್ಲ ಈವನ್ ಅಲ್ಲಿ ತೈಲ ತೆಗಿತಾ ಇದ್ರು, ಸೊ ಅದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಈಗ ಎರಡು ಇದನ್ನು ಮಾಡಿದಾರಲ್ಲ, ಆ ಥರ ಬೇರೆ ಬೇರೆ ಇದಾಗಿತ್ತು. ಅದು ಎಷ್ಟು ತೀವ್ರ ಆಗಿತ್ತಂದರೆ 80 ಲಕ್ಷ ಜನ ವಲಸೆ ಹೋಗಿದ್ದಾರೆ ಬೇರೆ ಬೇರೆ ದೇಶಗಳಿಗೆ, ನೆರೆಯ ದೇಶಗಳಿಗೆ, ಇವನ್ US. ಸೊ ಅದು ಒಂದು ಎರಡನೇ ಇದು. ಅದಲ್ಲದೆ ಬಾಡಿಗೆ ಸೈನಿಕರನ್ನು ಇಟ್ಕೊಂಡು ಶಸ್ತ್ರ ಕಳಿಸಿ ಮಾಡಿಸಿ ಏನು ಕ್ಯೂಬಾದಲ್ಲಿ ಮಾಡಿತ್ತಲ್ಲ, ಆ ಥರದ ಪ್ರಯತ್ನಗಳು ನಡೆದಿದ್ದು, ಮಿಲಿಟರಿ ಕ್ರಮಗಳು ನಡೆದಿದ್ದು. ಚುನಾವಣೆಗಳಲ್ಲೂ ಅದೇ ಥರದ ಕೆಲಸ ಚುನಾವಣೆಗಳಲ್ಲಿ ಸಹ ಟಾಪ್ ಅಪ್ ಮಾಡೋದು, ಮತ್ತು ಇವನ್ ಸೋತಾಗಲೂ ಅವರು ಗೆದ್ದಿದ್ದಾರಂತ ಉಲ್ಲೇಖಿಸೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ಬಟ್ ಆದರೆ ಇತ್ತೀಚೆಗೆ ವೆನಿಜುವೆಲಾ ಅಂದರೆ ಮದುರೋ ಡಿಕ್ಟೇಟರ್ಶಿಪ್ಪಲ್ಲಿ ಕಳೆದ ಪರ್ಟಿಕ್ಯುಲರ್ ಯುಕ್ರೇನ್ ವಾರ್ ಶುರುವಾದ ಮೇಲೆ, ಈ ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಎಲ್ಲ ಬಂದು ಅವೆಲ್ಲ ಆದಮೇಲೆ ರಷ್ಯಾ ದೊಡ್ಡ ರೀತಿಯಲ್ಲಿ ಈ ತೈಲ ನಿಕ್ಷೇಪವನ್ನು ತಿರ್ಗಾ ತೆಗೀಲಿಕ್ಕೆ ಅದನ್ನು ಎನರ್ಜೈಸ್ ಮಾಡಿ. ಯಾಕಂದರೆ ಏನು ಇವ್ರು ಬಿಟ್ಟೋದ್ರಲ್ಲ, ಶೆವ್ರಾನ್ ಬಿಟ್ಟೋದ್ರಲ್ಲ, ಅದರಲ್ಲಿ ಆ ಸಾವಿರಗಳಲ್ಲಿ ಸಾಕಷ್ಟು ಏನು ವಿಧ್ವಂಸಕಾರಿ ಕೃತ್ಯಗಳು ಮಾಡಿದರು, ಅದನ್ನು ಹಾಳು ಮಾಡೋದು ಇಂಥೆಲ್ಲ ಮಾಡಿದರು. ಅದನ್ನು ರಿಪೇರಿ ಮಾಡಿಸೋದಕ್ಕೆ ರಷ್ಯಾ ಸಹಾಯ ಮಾಡ್ತಾಯಿತ್ತು. ಮತ್ತು ಚೀನಾ ದೊಡ್ಡ ಪ್ರಮಾಣದಲ್ಲಿ ತೈಲ ಕೊಂಡ್ಕೊಳ್ಳೋಕೆ ಶುರು ಮಾಡಿದ್ರು, ಪರ್ಟಿಕ್ಯುಲರ್ಲಿ ಯುಕ್ರೇನ್ ವಾರ್ ನಂತರ. ಸೊ ಅದು ಮತ್ತು ಈ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಹಾಕಿದರು, ಸ್ವಿಫ್ಟ್ ಅದರೇನಿದೆಯಲ್ಲ, ರಷ್ಯಾಕ್ಕೆ ಏನೇನು ಮಾಡಿದ್ರು ಅವೆಲ್ಲ ಮಾಡಿದರು. ಇನ್ಫ್ಯಾಕ್ಟ್ ಅದು ಇರಾಕಿಂದ ಶುರುವಾಗುತ್ತೆ ಆ ಸ್ಯಾಂಕ್ಷನ್. ಇದು ಎಷ್ಟು ಭೀಕರ ಅಂದರೆ ಅದು ಯುದ್ಧಕ್ಕಿಂತ ಭೀಕರ ಜನರ ದೃಷ್ಟಿಯಲ್ಲಿ. ಯುದ್ಧ ಆದರೆ ಬಂದು ಮುಗಿತದೆ, ಅಥವಾ ಸೈನಿಕರು ಸಾಯ್ತಾರೆ, ಇವ್ರಿಗೇನಾಗಲ್ಲ. ಸೊ ಇದು ಒಂಥರ ಆರ್ಥಿಕ ಯುದ್ಧನೇ. ಸೊ ಅದನ್ನು ಒಂಥರ ಸೋಲ್ಸೋ ಹಾದಿಯಲ್ಲಿತ್ತು. ಈಗ ರಷ್ಯಾದ ಸ್ಯಾಂಕ್ಷನ್ಸ್ ಹೇಗೆ ವಿಫಲ ಆಗಿದೆ, ಅದೇ ರೀತಿ ರಷ್ಯಾ ಚೀನಾ ದೊಡ್ಡ ರೀತಿಯಲ್ಲಿ ಮಾಡೋದ್ರಿಂದ, ಸೊ ಅದು ಒಂದು ಇವೆಲ್ಲ ವಿಫಲ ಆದ್ದರಿಂದ ಈ ಒಂಥರ ಡೆಸ್ಪರೇಟ್ ಆ್ಯಕ್ಷನ್ ಅಂತ ಹೇಳ್ಬೋದು ಕಳೆದ 5 ತಿಂಗಳು. ಮತ್ತು ಬೇರೆ ಇನ್ನೂ ಕೆಲವು ಬೇರೆ ಇದ್ದಾವೆ, ಬಟ್ ಇದು ಮುಖ್ಯ. ಈಗ ಅಮೇರಿಕದ್ದೊಂದು ಚಾಳಿದೆ ವಸಂತರಾಜ್ ಅವರೇ, ಏನು ಅಂತ ಹೇಳಿದ್ರೆ, ಯಾರು ಅಮೇರಿಕದ ವಿರುದ್ಧ ನಿಂತ್ಕೊಳ್ತಾರೆ ಆ ರಾಷ್ಟ್ರವನ್ನು, ಅದರ ಸಲ್ತನ್ನು ಅಡಗಿಸ್ಬಿಡುವಂಥದ್ದು, ಆ ರಾಷ್ಟ್ರದ ಮೇಲೆ ಯುದ್ಧವನ್ನು ದಾಳಿ ಮಾಡುವಂಥದ್ದು, ಅದು ತೈಲ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು. ಯಾಕಂತ ಹೇಳಿದರೆ ನಮಗೆ ಇರಾಕ್ ಮತ್ತು ಲಿಬಿಯಾ ಕಣ್ಮುಂದೆ ಇರುವಂಥ ಉದಾಹರಣೆ. ಆದರೆ ಇಲ್ಲಿ ವೆನಿಜುವೆಲಾ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಯುದ್ಧವನ್ನು ಸಾರಲಿಲ್ಲ. ಅಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನೇ ಅಪಹರಣ ಮಾಡುವಂಥ ಒಂದು ಇದಕ್ಕೆ US ಮುಂದಾಗುತ್ತೆ. ಈ ಅಧ್ಯಕ್ಷರನ್ನೇ ಅಪಹರಣ ಮಾಡುವಂಥದ್ದು ಏನು ಘಟನಾವಳಿ ಅದು ಅಂತ? ಅದೇ ಅದು ಇರಾಕ್, ಲಿಬಿಯಾ, ವೆನಿಜುವೆಲಾ ಆ್ಯಕ್ಚುಲಿ ಭಾಳ ಹೋಲಿಕೆಗಳಿದ್ದಾವೆ. ಬರೀ ತೈಲ ಸಂಪತ್ತಿದೆ ಮಾತ್ರ ಅಲ್ಲ, ಇರಾಕ್ ಮತ್ತು ಲಿಬಿಯಾ ಇನ್ಫ್ಯಾಕ್ಟ್ ಇವತ್ತಿನ ಪೂರೈಕೆಯಲ್ಲಿ ದೊಡ್ಡ ಪಾಲಿದೆ ಅವರಿಗೆ ವೆನಿಜುವೆಲಾಕ್ಕಿಂತ. ಅದಿರಲಿ, ಬಟ್ ಅದರಲ್ಲಿ ನಿಕ್ಷೇಪಗಳು ಇದ್ದಾವೆ ಸಾಕಷ್ಟು, ಮೊದಲನೇ 10-5 ಒಳಗಡೆ ಬರ್ತಾರೆ. ಬಟ್ ಅದಕ್ಕಿಂತ ಹೆಚ್ಚು ದೊಡ್ಡ ಸಮಸ್ಯೆ US ಬಂದಿರೋದು, ಅಲ್ಲೊಂದು ಪೆಟ್ರೋ ಡಾಲರ್ ವ್ಯವಸ್ಥೆ ಅಂತಿದೆ 1970ರ ದಶಕದಿಂದ. ಪೆಟ್ರೋ ಡಾಲರ್ ಏನಂದರೆ, ನೀವು ಪೆಟ್ರೋಲಿಯಂನ ಯಾವುದೇ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನೀವು ಡಾಲರಲ್ಲೇ ಮಾಡಬೇಕು ಅಂತ. ಅದು ಮೊದಲು ಸೌದಿ ಅರೇಬಿಯಾಗೆ ವಿಧಿಸ್ತಾರೆ, ಆಮೇಲೆ ಅದನ್ನು ಹೆಚ್ಚು ಕಡಿಮೆ ಎಲ್ಲರಿಗೂ ಇಂಪೋಸ್ ಮಾಡ್ತಾರೆ. ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಮಾಡೋರು ಯಾರಿದ್ದಾರೆ ಅವ್ರು ಹೇಳಿದಾಗ ಮಾಡಲೇಬೇಕಲ್ಲ. ಸೊ ಅವರಿಗೆ ಆಗ ಡಾಲರ್ ಒಂದು ಕಾಮನ್ ಕರೆನ್ಸಿ, ಅದಕ್ಕೆ ವ್ಯಾಲ್ಯೂ ಇದೆ, ಇಂಟರ್ನ್ಯಾಷನಲಿ ಟ್ರೇಡಬಲ್, ಮತ್ತು ನೀವು ಯಾವುದೇ ಇಂಪೋರ್ಟ್ ಮಾಡಬೇಕಾದ್ರೆ ಡಾಲರ್ ಬೇಕು. ಸೊ ಆ ರೀತಿ. ಬಟ್ ಮುಖ್ಯವಾಗಿ ಪೆಟ್ರೋ ಡಾಲರ್ ಮಾಡಿದ್ರಿಂದ ಡಾಲರ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮೊದಲೇ ಸ್ಟ್ರಾಂಗ್ ಇತ್ತು, ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಏನಾಗುತ್ತೆ ಅಂದರೆ, ಅಲ್ಲಿ ನೀವು ಇದು ಮಾಡಬೇಕಾದಾಗ ಅದು ಒಂದು ಪ್ರಮುಖ ವಿನಿಮಯ ಕರೆನ್ಸಿ ಆಗ್ತದೆ. ಆಮೇಲೆ ಅದು ಬಹಳ ಸುಭದ್ರ ಕರೆನ್ಸಿ ಆಗುತ್ತೆ. ಮತ್ತು ಜಗತ್ತಿನ ಶ್ರೀಮಂತರೆಲ್ಲ ತಮ್ಮ ಈವನ್ ಸೆಂಟ್ರಲ್ ಬ್ಯಾಂಕ್ಸು, ಬೇರೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ಸು ಜಗತ್ತಿನ ಶ್ರೀಮಂತರು ತಮ್ಮ ಡಾಲರ್ನಲ್ಲಿ ಇಡ್ತಾರೆ, ಡಾಲರ್ ಕರೆನ್ಸಿಲಿ ಇಡ್ತಾರೆ. ಮತ್ತು US ಗವರ್ಮೆಂಟ್ನ ಬಾಂಡಲ್ಲಿ ಇಡ್ತಾರೆ, ಟ್ರೆಜರಿ ಬಾಂಡ್ ಅಂತ ಹೇಳ್ತಾರೆ. ಅದಕ್ಕೆ ಫಿಕ್ಸ್ ರಿಟರ್ನ್ಸ್ ಬರ್ತದೆ, ಸೊ ಸ್ಟೇಬಲ್ ಅಂತ. ಸೊ ಈ ರೀತಿಯಲ್ಲಿ ವಿಪರೀತ ಡಾಲರ್ಗೆ ಬೇಡಿಕೆ ಬರ್ತದೆ, ಡಾಲರ್ನ ಪ್ರಿಂಟ್ ಮಾಡ್ತಾ ಇರ್ಬೋದು. ಸಾಮಾನ್ಯವಾಗಿ ಯಾವುದೋ ಒಂದು ದೇಶದ ಒಟ್ಟು ಆರ್ಥಿಕದ ಗಾತ್ರ, ರಫ್ತು ಆಮದು ಇವೆಲ್ಲ ಸೇರಿಕೊಂಡು ಅಷ್ಟೇ ಕರೆನ್ಸಿ ಇರಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾದರೆ ಇನ್ಫ್ಲೇಷನ್ನು ಹಣದುಬ್ಬರ ಆಗುತ್ತೆ. ಬಟ್ ಅಮೆರಿಕಕ್ಕೆ ಆ ಲಿಮಿಟ್ ಇರಲಿಲ್ಲ. ಅದರಿಂದಾಗಿ
ಅದು ಅದರ GDPಯ ಎಷ್ಟೋ ಪಟ್ಟು ಕರೆನ್ಸಿ ಚಾಲನೆಯಲ್ಲಿದೆ. ಮತ್ತು ಅದು ಡೆಫಿಸಿಟ್ ಫೈನಾನ್ಸಿಂಗ್ ಅಂತಾರೆ, ಸುಮ್ಮನೆ ಖರ್ಚು ಮಾಡ್ತಾ ಇರ್ತಾರೆ ಅವರು. ಅದರಿಂದಾಗಿ ಅವ್ರು ಮಿಲಿಟ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎಲ್ಲ ಇದ್ರ ಮೇಲೆ ಸಾಕಷ್ಟು ಇದು ಮಾಡಿ ಭಾಳ ಸ್ಟ್ರಾಂಗ್ ಆಗಿದೆ. ಈ ಪೆಟ್ರೋ ಡಾಲರ್ ವ್ಯವಸ್ಥೆಗೆ ಇವರು ಮೂರೂ ದೇಶಗಳು ಸವಾಲು ಹಾಕಿದೆ. ಇವನ್ ಇರಾಕಲ್ಲಿ ಸಹ ಬೇರೆ ರೀತಿಯಲ್ಲಿ ಸದ್ದಾಮ್ ಹುಸೇನ್ ಆ್ಯಕ್ಚುಲಿ ಒಂದು ಕಾಲದಲ್ಲಿ CIA ಜೊತೆಗೆ ಇದ್ದವನು. CIA ಜೊತೆಗೆ ಸೇರಿಕೊಂಡು US ಜೊತೆ ಸೇರಿಕೊಂಡು ಇರಾನ್ ಮೇಲೆ ಯುದ್ಧ ಮಾಡ್ತಾರೆ 8 ವರ್ಷ. ಸೊ ಅವ್ರನ್ನ ಬಳಸ್ತಾರೆ. ಸೊ ಆ ರೀತಿಯಲ್ಲಿ ಗದ್ದಾಫಿಗೂ ವೆನೆಜುವೆಲಾ ಚಾವೆಸ್ಗೂ ಸದ್ದಾಮ್ ಹುಸೇನ್ಗೂ ವ್ಯತ್ಯಾಸ ಇದೆ ಅಫ್ಕೋರ್ಸ್. ಬಟ್ ಒಂದೇನೆಂದರೆ ಅವನು ಸ್ವಲ್ಪ ಮಟ್ಟಿಗೆ ಆ ಇರಾನ್ ಇದ್ದ ಮುಗಿದ ನಂತರ ಸ್ವತಂತ್ರವಾಗಿ ನಾನು ಯುರೋದಲ್ಲಿ ಇದು ಮಾಡ್ತೀನಿ, ಈ ತೈಲ ವ್ಯಾಪಾರ ಯುರೋದಲ್ಲಿ ಮಾಡ್ತೀನಿ, ನಾನು ಯುರೋದಲ್ಲಿ ಇಡ್ತೀನಿ ಅಂತ ಒಂಥರ ಚಾಲೆಂಜ್ ಮಾಡಿದಾಗೆ. ಸೊ ಅದರಿಂದಾಗಿ ಆಯಿತು. ಅದೇ ರೀತಿ ಇವನೇನು ಮಾಡ್ತಾನೆ, ಲಿಬಿಯಾದ ಗದಾಫಿ ಅವನು ಹೆಚ್ಚು ಕಡಿಮೆ ಚಾವೆಸ್ ಹತ್ರ ಬರ್ತಾನೆ. ಯಾಕಂದರೆ ಆಫ್ರಿಕನ್ ಯೂನಿಯನ್ ಅಂತ ಕಟ್ಟಿ ಆಫ್ರಿಕಾ ಯೂನಿಯನ್ನ ಒಂದು ಕಾಮನ್ ಕರೆನ್ಸಿ ಮಾಡಬೇಕು ಅಂತ, ಆಫ್ರಿಕನ್ ದಿನಾರ್ ಅಂತ, ಅದಕ್ಕೆ ಚಿನ್ನದ ಬ್ಯಾಕಪ್ ಇರುವಂಥ ಕರೆನ್ಸಿ ಮಾಡಬೇಕು. ಆಫ್ರಿಕಾ ದೇಶಗಳು ಎಲ್ಲ ತೈಲ ವ್ಯಾಪಾರವನ್ನು ಅದರಲ್ಲಿ ಮಾಡಬೇಕು ಅಂತ ಇದು ಯೋಜನೆ. ಇವನು ಸದ್ದಾಮ್ ಹುಸೇನ್ ಆಲ್ಮೋಸ್ಟ್ ಶುರು ಮಾಡಿರ್ತಾನೆ ಡಾಲರಲ್ಲಿ, ಇದು ಯುರೋದಲ್ಲಿ. ಇವನಿಗೂ ಅದು ಈಗ ವೆನೆಜುವೆಲಾದಲ್ಲಿ ಈಗ ಏನಾಗಿದೆ ಅಂದರೆ ಈ ಪರ್ಟಿಕ್ಯುಲರ್ಲಿ ಅದಕ್ಕಿಂತ ಮೊದಲು ಡಾಲರಲ್ಲೇ ಮಾಡ್ತಾಯಿದ್ರು. ಈ ಕಳೆದ 2-3 ವರ್ಷದಲ್ಲಿ ಯುಕ್ರೇನ್ ನಂತರದ ಇಡೀ ಜಗತ್ತಲ್ಲಿ ಇವನು ಭಾರತನೂ ಶುರು ಮಾಡಿದಲ್ಲ, ಭಾರತದ ದೇಶಗಳು ಶುರು ಮಾಡಿದ್ದಾರೆ ರೂಬಲಲ್ಲಿ ಅಥವಾ ಯುವಾನಲ್ಲಿ. ಪರ್ಟಿಕ್ಯುಲರ್ ಇವರು ಯುವಾನಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಡಾಲರ್ ಸಿಗ್ತಾ ಇಲ್ಲ ಎನಿವೆ. ಆ್ಯಕ್ಚುಲಿ ಅದು US ಸ್ವಯಂಕೃತ ಅಪರಾಧ. ಸೊ ವೆನೆಜುವೆಲಾ ಮತ್ತು ಈ ಉಳಿದದೆಲ್ಲ ಲೀಡರ್ಶಿಪ್ಪು ಅವೆಲ್ಲ ಆಲ್ರೆಡಿ ಇದ್ದಾವೆ. ಇದೆ. ಬಟ್ ಇಮಿಡಿಯೇಟ್ ಥ್ರೆಟ್ ಭಾಳ ಸೀರಿಯಸ್ ಆಗಿ ಬಂದಿದೆ. ಮತ್ತು ನಿಮ್ಗೆ ಗೊತ್ತಿದೆ, ಉಕ್ರೇನ್ ವಾರ್ ನಂತರ ಕಳೆದ 2 ವರ್ಷದಲ್ಲಿ ಡಾಲರ್ ಕೆಳಗಡೆ ಹೋಗ್ತಾ ಇದೆ. ಅಂದರೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದಲ್ಲ, ಅಂತಾರಾಷ್ಟ್ರೀಯ ಬಳಕೆ ಅವರೇ ಮಾಡ್ಕೊಂಡಿರೋದು. ಎಲ್ಲರಿಗೂ ಸ್ಯಾಂಕ್ಷನ್ ಹಾಕಿ, ಅವರಿಗೆ ಸ್ಯಾಂಕ್ಷನ್ ಹಾಕ್ತಿದ್ದವ್ರಿಗೆಲ್ಲ ಸ್ಯಾಂಕ್ಷನ್ ಅಂತ ಹೇಳಿ ಈಗ ಭಾರತದ ಮೇಲೆ ಇದು ಅಂದರೆ ಪೆಟ್ರೋಲ್ ತೊಗೊಳ್ತಾ ಇದ್ದೀವಿ ಅಂತ. ಸೊ ಆ ಥರ ಆವಾಗ ಏನಾಗ್ತದೆ, ನೀವು ಡಾಲರ್ ಇದ್ದರೆ ಕಷ್ಟಪ್ಪ ಅಂತ ಸೊ ನೀವು ಬೇರೆ ಕರೆನ್ಸಿಗೆ ಹೋಗ್ತೀರಿ. ಈಗ ರಷ್ಯಾ ಜೊತೆಗೆ ನಾವೆಲ್ಲ ರೂಬಲಲ್ಲಿ ಮಾಡ್ತಾಯಿದ್ದೀವಿ, ಚೀನಾ ಜೊತೆಗೆ ಕೆಲವು UN ಮಾಡ್ತಾಯಿದ್ದೀವಿ, ಮತ್ತು ಬೇರೆ ದೇಶಗಳ ಜೊತೆಗೆ ಬ್ರೆಜಿಲ್ ಜೊತೆಗೆ ಬ್ರಿಕ್ಸ್ ಆಲ್ಮೋಸ್ಟ್ ಅದನ್ನೊಂದು ಆಲ್ಟರ್ನೇಟಿವ್ ಕರೆನ್ಸಿ ಮಾಡೋಕ್ಕೆ ಹೊರಟಿದೆ. ಅಂದರೆ ಡಾಲರ್ ಏನೋ ಎಷ್ಟು 74% ಏನೋ ಇದ್ದದ್ದು 58%ಗೆ ಇಳಿದಿದೆ. ಒಂದು ಒಂದು 20-25% ಕಡಿಮೆ ಆಗಿದೆ ಕಳೆದ 3-4 ವರ್ಷದಲ್ಲಿ. ಸೊ ಈ ವೆನೆಜುವೆಲಾದ ಇದು ಶುರು ಆದರೆ ಇಡೀ ಲ್ಯಾಟಿನ್ ಅಮೆರಿಕಾ ಶಿಫ್ಟ್ ಆದರೆ ಏನು ಗತಿ ಅಂತ ಅದು ಇಮಿಡಿಯೇಟಾಗಿ ದೊಡ್ಡ ಟ್ರಿಗರ್ ಆಗಿದೆ. ಮತ್ತು ಅದೇ ಉಳಿದಕ್ಕೆ ಮತ್ತು ವೆನೆಜುವೆಲಾ ಇರಾಕು ಅಲ್ಲ, ಲಿಬಿಯಾನೂ ಅಲ್ಲ. ಲಿಬಿಯಾದಲ್ಲಿ ಇರಾಕಲ್ಲಿ ಸದ್ದಾಮ್ ಹುಸೇನ್ ಅವನೇನು ಭಾರಿ ಪಾಪ್ಯುಲರ್ ಲೀಡರ್ ಆಗಿರಲಿಲ್ಲ, ಒಂಥರ ನ್ಯಾಷನಲಿಸ್ಟ್ ಅಂತ ಹೇಳ್ಬೋದು ಅಷ್ಟೇ. ಮತ್ತು ಅವರದೇ CIA ಜೊತೆಗೆ ಆಟ ಆಡಿದ್ದು, ಇರಾನ್ ವಿರುದ್ಧ ಮಾಡಿದ್ದು ಇವೆಲ್ಲ ಇದ್ದದ್ರಿಂದ ಮತ್ತು ಇಂಟರ್ನಲ್ಲಿ ಖಂಡಿತ ಅವರು ಒಬ್ಬ ಸರ್ವಾಧಿಕಾರಿ ಥರನೇ ಇದ್ದ, ಜನ ಬೆಂಬಲ ಇರಲಿಲ್ಲ. ಮತ್ತು ಅದನ್ನು ಈ ತೈಲ ಸಂಪತ್ತಿನ ಆದಾಯವನ್ನು ಸಾಮಾಜಿಕ ಕಾರ್ಯಕ್ರಮ ಮಾಡಿ ಇಡೀ ಜನರ ಜೀವನ ಅದರಲ್ಲಿ ಅದನ್ನೇನು ಭಾರಿ ಕಾಳಜಿ ವಹಿಸಿರಲಿಲ್ಲ. ಸಾಮಾನ್ಯವಾಗಿತ್ತು, ಇರಾಕೇನು ಭಾರಿ ಇದಾಗಿರಲಿಲ್ಲ, ಬಡ ದೇಶ ಏನಾಗಿರಲಿಲ್ಲ, ಅಲ್ಲಿ ತೀವ್ರ ಬಡತನ ಅಂತಲೂ ಭಾರಿ ಏನಿರಲಿಲ್ಲ. ಬಟ್ ಗದ್ದಾಫಿ ಹಂಗೆ ಇಡೀ ತೈಲ ಸಂಪತ್ತನ್ನು ಒಂದು ರೀತಿಯ ವೆಲ್ಫೇರ್ ಸ್ಟೇಟ್ನ ಮಾಡೆಲ್. ಲಿಬಿಯಾ ಕ್ರ್ಯಾಶ್ ಆದಾಗ ಹೇಳಬೇಕು, ಭಾಳಷ್ಟು ಭಾರತೀಯರು ಬಂದವರು ಹೇಳ್ತಾ ಇದ್ರು ಅಲ್ಲಿ ಹೆಚ್ಚು ಕಡಿಮೆ ಎಲ್ಲನೂ ಫ್ರೀ ಅಂತ. ಬಟ್ ಒಂದು ಡಿಫ್ರೆನ್ಸ್ ಏನಂದರೆ ಸರ್ವಾಧಿಕ ಅಂತೆಲ್ಲ ಬೇರೆ ಯಾವುದೇ ರಾಜಕೀಯ ಪ್ರಾಸೆಸ್ಸೇ ಇರಲಿಲ್ಲ. ಅದು ಒಂದು ಸ್ವಲ್ಪ ಹಳೆ ಇದು ಟ್ರೈಬಲ್ ಇದರಲ್ಲಿರುವ ದೇಶ ಅದು. ಸೊ ಅಲ್ಲಿ ರಾಜಕೀಯ ಪ್ರಾಸೆಸ್, ಅದರಿಂದಾಗಿ ರಾಜಕೀಯ ಪ್ರಜ್ಞೆ ಇರಲಿಲ್ಲ. ಈ ಲಿಬಿಯಾ ಅಟ್ಯಾಕ್ ಮಾಡಿದಾಗ ಅದಕ್ಕೊಂದು ರೆಸಿಸ್ಟೆನ್ಸ್ ಬೇಕಲ್ಲ, ಅದು ಒಟ್ಟು ರಾಜಕೀಯ ಪ್ರಜ್ಞೆ ಬೇಕು. ಇವೆರಡರಲ್ಲಿ ಇಲ್ಲದ್ದು ವೆನೆಜುವೆಲಾದಲ್ಲಿ ಇದೆ, ಒಂದು ದಟ್ಟ ರಾಜಕೀಯ ಪ್ರಜ್ಞೆ ಇದೆ. ಚಾವೆಸ್ ನಂತರ ಮಾತ್ರ ಅಲ್ಲ, ಅದರ ಮೊದಲು ಸಹ ವೆನೆಜುವೆಲಾ ಅಲ್ಲಿ ಭಾಳ ಇನ್ಫ್ಯಾಕ್ಟ್ ಈಗಿನ ಉಪಾಧ್ಯಕ್ಷರ ತಂದೆ ಒಂದು ಮಾರ್ಕ್ಸಿಸ್ಟ್ ಪಾರ್ಟಿಯ ಒಂದು ಲೀಡರ್ ಆಗಿದ್ದು, ಅವ್ರನ್ನ US ಬ್ಯಾಕ್ಡ್ ಆಡಳಿತ ಅರೆಸ್ಟ್ ಮಾಡಿ ಕೊಲ್ಲುತ್ತೆ, ಮರ್ಡರ್ ಮಾಡುತ್ತೆ. ಸೊ ಆ ಥರದ್ದು ಅಲ್ಲಿ ಮಿಲಿಟರಿ ಡಿಕ್ಟೇಟರ್ಶಿಪ್ ಬಂದಾಗ ಲೆಫ್ಟ್ ಮೂಮೆಂಟು ಆ ಥರ ಇದೆ. ಚಾವೆಸ್ಗಿಂತ ಮೊದಲು ಇತ್ತು, ಈಗಂತೂ ಕಳೆದ 10-20 ವರ್ಷದಲ್ಲಿ ಭಾಳ ಜನರಲ್ಲಿ ದಟ್ಟ ರಾಜಕೀಯ ಪ್ರಜ್ಞೆ ಇದೆ. ಮತ್ತು ಆಗಲೇ ಹೇಳಿದ ಹಾಗೆ ಚಾವೆಸ್ ಅಥವಾ ಮದುರೋ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಚಳವಳಿ ಪಕ್ಷ ಇದೆ, ಮತ್ತು ಒಂದು ಸ್ಟೇಟ್
ಜನರ ಬೆಂಬಲ ಇದೆ ಅದಕ್ಕೆ. ಜನರು ನೋಡಿದ್ದಾರೆ, ಅಂದರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಇದನ್ನು ಅಂತ ಒಂದು ಆಲ್ಟರ್ನೇಟಿವ್, ಬಂಡವಾಳಶಾಹಿಗೆ ಒಂದು ಆಲ್ಟರ್ನೇಟಿವ್ ನೋಡಿದ್ದಾರೆ. ಸೊ ಅದರಿಂದಾಗಿ ಅಷ್ಟು ಸುಲಭ ಆಗಲ್ಲ ಈಗ, ಅಂದರೆ ಇರಾಕ್ ಮತ್ತು ಲಿಬಿಯಾದಷ್ಟು ಸುಲಭ ಆಗಲ್ಲ. ಅದರಿಂದಾಗಿ ಈ ಹೆಸಿಟೇಷನ್ ಇರ್ಬೋದು. ಅದಕ್ಕೆ ಈ ಅಪಹರಣ ಮಾಡಿದರೆ ಎಲ್ಲರನ್ನು ಹೆದರಿಸ್ಬೋದ ಅಂತ, ಉಳಿದ ಎಲ್ಲ ಲೀಡರ್ಶಿಪ್ಪು ನನ್ನಾಗಿ ಹೇಳ್ಕೊಂಡು ಹೋಗ್ಬಿಡ್ತಾರೆ ನಾಳೆ ಅಂತ, ಅದು ಒಂದು. ಮತ್ತು ಇಡೀ ಲ್ಯಾಟಿನ್ ಅಮೆರಿಕಾದಲ್ಲಿ ಬೆಂಬಲ ರಷ್ಯಾ ಮತ್ತು ಚೀನಾ ಈ ಥರದ್ದು ಮಾಡಿದರೆ ನಾವು ಅವರು ಸ್ವಲ್ಪ ಹಿಂದೆ ಹೊಡಿಬೋದು ಸಪೋರ್ಟ್ ಮಾಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ತೈಲ ಹೋಗ್ತಾ ಇರೋದು ನನಗೆ ಗೊತ್ತಿಲ್ಲ, ಅದು ಪರ್ಟಿಕ್ಯುಲರ್ಲಿ ಅದೇನು ಚೀನಾಕ್ಕೆ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅಂತ. ಸೊ ಅದಕ್ಕೆ ಚೀನಾ ಅಥವಾ ರಷ್ಯಾ ಏನು ಬೆದರಿಕೆ ಹಾಕಿಲ್ಲ ಅಥವಾ ಏನು ಇಂಟರ್ವೆನ್ಷನ್ ಮಾಡಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು ಅಲ್ಲಿ ರಷ್ಯಾ ಅಥವಾ ಚೀನಾ ಬಂದರೆ ಒಂಥರ ವಿಶ್ವಯುದ್ಧ ಆಗುತ್ತೆ ಅಂತ. ಟ್ರಂಪ್ ಹುಚ್ಚುಚ್ಚಾಗಿ ಏನೋ ಮಾಡ್ತಾ ಇರ್ಬೋದು, ಬಟ್ ನಾವು ಹಂಗೆ ಮಾಡೋಕ್ಕಾಗಲ್ಲ ಅಂತ ಎದ್ದಿರ್ಬೋದು. ಬಟ್ ಹಂಗೆ ಮಾಡಲ್ಲ, ಯಾರು ರೆಸಿಸ್ಟೆನ್ಸ್ ಬರಲ್ಲ, ಭಯ ಪಡ್ತಾರೆ. ಸ್ಲೋಲಿ ನಾವು ಒತ್ತಡ ಆಗ್ತಾ, ಈಗಿನ ಸರ್ಕಾರಕ್ಕೆ ಒತ್ತಡ ಆಗ್ತಾ ಮುಂದಕ್ಕೆ ಹೋಗಿರ್ಬೋದು ಅಂತ ಇದು ಒಂದು ಕಡೆ ಇದೆ. ಅದು ಸೊ ಆ ರೀತಿ ಭಾಳ ವ್ಯತ್ಯಾಸಗಳಿದ್ದಾವೆ. ಬಟ್ ಒಂದೇ ಒಂದು ಪ್ಯಾರಲಲ್ ಇದಕ್ಕೆ ಇರೋದು ಪನಾಮಾ ಇದರಲ್ಲಿ 1979ರಲ್ಲಿ ಸಣ್ಣ ದೇಶ ಅದು. ಅದರ ವಿಶೇಷತೆ ಏನಂದರೆ ಅದು ಉತ್ತರದ ಮತ್ತು ದಕ್ಷಿಣ ಮಧ್ಯದಲ್ಲಿ ಒಂದು ಸಣ್ಣ ಟ್ಯೂಬ್ ಥರ ಬರ್ತದೆ. ಅಲ್ಲಿ ಒಂದು ಪನಾಮಾ ಕಾಲುವೆ, ಅದರಿಂದ ಶಾಂತಿ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರಕ್ಕೆ ಅದು ಭಾಳ, ಆ ದೇಶಕ್ಕೆ ಭಾಳ ಇಂಪಾರ್ಟೆನ್ಸ್ ಬಂದಿದೆ ಆ ರೀತಿ. ಅಲ್ಲಿನೂ ಹಾಗೆ ಅವನು ಸಿ ಎ ಏಜೆಂಟೇ ಮೊದಲು, ಸಿ ಎ ಇಟ್ಟಿರ್ತಾನೆ, ಅವ್ನು ಜನರಲ್ ಮಿಲಿಟರಿ ಕ್ಷೇಪ ಕ್ರಾಂತಿ ಮಾಡಿ ಬಂದಿರ್ತಾನೆ. ಬಟ್ ಹಾಗೆ ನಾವು ಬಂದ ಕೂಡಲೇ ಅವನೇನ ಪನಾಮ ದೇಶದ ಕಾನೂನು ಅದು ಇದು ಅಂತ ಹೇಳೋಕ್ಕೆ ಮಾಡ್ತಾನೆ. ಅದು ಕೆಲವನ್ನ ಅದು ಹೇಳಿದ್ದು ಮಾಡಲ್ಲ. ಆಗ ಅವನು ಹೀಗೆ ಡ್ರಗ್, ಬಟ್ ಅವನು ಹಿಂದೆ ಡ್ರಗ್ ಇದ್ದವನೇ, ಅದು ಬೇರೆ ವಿಷಯ. ಅದರಿಂದಾಗಿ ಸುಲಭ ಆಯ್ತದೆ. ಮತ್ತು ಸಣ್ಣ ದೇಶ 2 ದಿವಸದಲ್ಲಿ ಫುಲ್ ಕ್ಯಾಪ್ಚರ್ ಮಾಡಿಬಿಡ್ತಾರೆ. ಸೊ ಆ ಪ್ರೆಸಿಡೆನ್ಸ್ ಇದೆ. ಮತ್ತು ಇನ್ನೊಂದು ಪ್ರೆಸಿಡೆನ್ಸ್ ಇರೋದು ಚಿಲಿಯಲ್ಲಿ, 73ರಲ್ಲಿ ಏನೋ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಬಟ್ ಅಲ್ಲಿಯ ಮಿಲಿಟ್ರಿನೇ, ಮಿಲಿಟ್ರಿ ಚೀಫೇ ಸಿ ಎ ಪರ ಇರ್ತಾನೆ. ಅವನು ಅದರ ಬಗ್ಗೆ ಅವ್ರ ಜಾಗೃತಿ ವಹಿಸಿರಲ್ಲ. ಒಂದು ಸೋಷಿಯಲಿಸ್ಟ್ ಬಂದಾಗ ಕೆಲವು ಇದ್ರ ಬಗ್ಗೆ ಜಾಗ್ರತೆ ವಹಿಸ್ಬೇಕಲ್ಲ. ಒಂಥರ ಏನೂ ಆಗಲ್ಲ, ಡೆಮೋಕ್ರಸಿ ಇದೆ, ಏನು ಡೆಮೋಕ್ರಸಿ ರೂಲ್ಸ್ ಎಲ್ಲರೂ ಫಾಲೋ ಮಾಡ್ತಾರೆ ಅಂತ. ಆಳುವ ವರ್ಗಗಳು ಯಾವಾಗಲೂ ಸಾಮ್ರಾಜ್ಯ ಯಾವಾಗಲೂ ಡೆಮೋಕ್ರಸಿ ರೂಲನ್ನು ಫಾಲೋ ಮಾಡಲ್ಲ. ಅವರಿಗೆ ಅವರ ಇದಕ್ಕೆ ತೊಂದರೆ ಬಂದಾಗ. ಸೊ ಅದು ಅವರಿಗೆ ಅರ್ಥ ಆಗಿರಲ್ಲ. ಸೊ ಹಾಗೆ ಆಗಿದೆ. ಬಟ್ ಇಲ್ಲಿ ಮಿಲಿಟ್ರಿ ಸಹ ಸಾಕಷ್ಟು ಪೊಲಿಟಿಕಲ್ ಇದೆ. ಮತ್ತು ಕೆಲವು ಈ 2-3 ಏನು ಕ್ಷಿಪ್ರ ಕ್ರಾಂತಿ ಆಗಿದೆ, ಅದರಲ್ಲಿ ಕೆಲವು ಮಿಲಿಟ್ರಿಗಳು ಭಾಗವಹಿಸಿದ್ದಾರೆ ಆಬ್ವಿಯಸ್ಲಿ. ಸೊ ಅವರನ್ನೆಲ್ಲ ಪರ್ಜ್ ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ಮಿಲಿಟ್ರಿ ಇದರಲ್ಲಿ ಸಹ ರಾಜಕೀಯ ಪ್ರಜ್ಞೆ ಇದೆ. ಸೊ ವೆನಿಜುವೆಲಾ, ಇರಾಕು ಆಗಲ್ಲ, ಲಿಬಿಯಾನೂ ಆಗಲ್ಲ, ಪನಾಮ ಅಂತೂ ಖಂಡಿತ ಆಗಲ್ಲ, ಬಹುಶಃ ಚಿಲಿನೂ ಆಗಲ್ಲ. ಬಟ್ ಅವರು ನಿಜವಾಗ್ಲೂ ಈ ಥರ ಟ್ರೈ ಮಾಡಿದರೆ, ಅಂದರೆ ಸೈನ್ಯ ಕಳಿಸಿ ಆಕ್ಯುಪೈ ಮಾಡೋಕ್ಕೆ ಟ್ರೈ ಮಾಡಿದರೆ ವಿಯೆಟ್ನಾಮ್ ಆಗ್ಬೋದು, ಸಾಕಷ್ಟು ಗೆರಿಲ್ಲಾ ವಾರ್ಫೇರ್ ಆಗ್ಬೋದು ಅಂತ. ಆ ರೀತಿಯ ಭಯದಿಂದಾಗಿ ಒಂಥರ ಸ್ಲೋ ಆಗಿ ಹೋಗೋಣ ಏನೋ ಅಂತ. ಬಟ್ ಅದು ಬಿಟ್ಬಿಡ್ತಾರಂತ ಏನು ಹೇಳೋಕ್ಕಾಗಲ್ಲ, ಬಟ್ ಅದಿರ್ಬೋದು. ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಏನು ಅಂತ ಹೇಳಿದರೆ, ಈ ಅಮೇರಿಕಾ ದಾಳಿ ಮಾಡಿದ್ದು ಮತ್ತು ಟೈಮಿಗೆ ಏನಾದರೂ ಲಿಂಕ್ ಇದೆಯಾ ಅಂತ. ಟೈಮ್ ಅಂದರೆ ಇಲ್ಲಿ ನಾವು ಸಾಮಾನ್ಯವಾಗಿ ಮಾತಾಡ್ತೀವಲ್ಲ, ಟೈಮ್ ಸರಿ ಇಲ್ಲ ಅಂತ, ಆ ಟೈಮ್ ಅಲ್ಲ. ಏನಂತ ಹೇಳಿದರೆ, ಡಿಸೆಂಬರ್ 25 ಇದು ಕ್ರಿಸ್ಮಸ್ ಮುಗಿಯುತ್ತೆ, 31 ವರ್ಷದ ವರ್ಷಾಂತ್ಯ, ಮತ್ತು ವರ್ಷದ ಆರಂಭ ಜನವರಿ 1. ಸೊ ಈ ಕಡೆ ಕ್ರಿಸ್ಮಸ್ಸು, ವರ್ಷಾಂತ್ಯ, ವರ್ಷಾರಂಭ. ಏನು ಇದೇ ಟೈಮಲ್ಲೇ ಯಾಕೆ ಮಾಡಿದರು ಅಂತ ಒಂದು ಇದಿರ್ಬೋದು. ಇನ್ಫ್ಯಾಕ್ಟ್ ಬೇರೆ ಬೇರೆ ರೂಮರ್ಗಳಿದ್ದಾವೆ ಈ ಟೈಮಿಂಗ್ ಬಗ್ಗೆ. ಕೆಲವರು ಹೇಳ್ತಾರೆ ಎಪ್ಸ್ಟೀನ್ ಫೈಲಲ್ಲಿ ಟ್ರಂಪದ್ದು ಬರ್ತಾ ಇದೆ, ಇನ್ನೇನು ಮುಂದೆ ಬರ್ತದೆ, ಅದರಿಂದಾಗಿ ಅದನ್ನು ಒಂದು ರೀತಿ ಅಟೆನ್ಷನ್ ಡೈವರ್ಟ್ ಮಾಡೋಕ್ಕೆ ಅಂತ ಅದೊಂದಿದೆ. ಆಮೇಲೆ ಇದು ಇರ್ಬೋದು, ಯಾಕಂದರೆ ಅಂದರೆ ಈ ಅಲರ್ಟ್ ಆಗಿದ್ದು ಎಲ್ಲ ಮಿಲಿಟ್ರಿಯಲ್ಲಿ ಎಲ್ಲ ಅಲರ್ಟ್ ಆಗಿದ್ದು. ಬಟ್ ಈ ವರ್ಷಾಂತ್ಯ ಇದಂದ ಕೂಡಲೇ ಒಂದು ಸ್ವಲ್ಪ ಇದಿರ್ತದೆ ಅಂತ, ಅದೊಂದು ಸ್ವಲ್ಪ ಲೂಸ್ ಇರ್ತದೆ ಅಂತ ಅದೊಂದು ಇರ್ಬೋದು. ಬಟ್ ಡೇಟಿಗೆ ಅದು ಎಷ್ಟು ಸಿಗ್ನಿಫಿಕೆನ್ಸ್ ಇದೆ ನಮ್ಗೆ ಗೊತ್ತಿಲ್ಲ. ಇವೆಲ್ಲ ಕಾರಣಗಳಿದ್ದಾವೆ. ಬಟ್ ಇವೆಲ್ಲಕ್ಕಿಂತ ಇನ್ನೊಂದು ಮುಖ್ಯ ಕಾರಣ ಅಂದರೆ, ಈ ಟ್ರಂಪ್ ಅಧಿಕಾರ ತಗೊಂಡು 1 ವರ್ಷ ಆಗುತ್ತೆ. ಅಮೆರಿಕದಲ್ಲಿ ಒಂದು ಪದ್ಧತಿ ಇದೆ, ಪ್ರತಿ ವರ್ಷ ಮೊದಲನೇ ವಾರದಲ್ಲಿ ಅಂತ, ಈ ವಾರದಲ್ಲಿ ಇಡೀ ದೇಶನ ಉದ್ದೇಶಿಸಿ ಅಧ್ಯಕ್ಷ ಮಾತಾಡ್ತಾನೆ. ಸ್ಟೇಟ್ ಆಫ್ ಯೂನಿಯನ್ ಅಡ್ರೆಸ್ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ 1 ವರ್ಷದ ಸಾಧನೆಗಳು, ಸಮಸ್ಯೆಗಳು, ಏನು ಮಾಡ್ತಾಯಿದೆ ಏನು ಅಂತ ಹೇಳ್ಕೊ, ಅಲ್ಲಿ ಅವನಿಗೆ ಹೇಳೋಕ್ಕೆ
ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅಷ್ಟೇ. ಬಟ್ ಏನೂ ಸಾಲ್ವ್ ಆಗಿದೆ. ಈಗ ಸುಂಕ ಸಮರವೇ ತಗೊಂಡ್ರೆ ಅಮೇರಿಕದ ಅಧ್ಯಕ್ಷ ಪ್ರತಿ ವರ್ಷ ಜನವರಿ ಮೊದಲನೇ ವಾರದಲ್ಲಿ ಅಂತ ಕಾಣುತ್ತೆ, ಪ್ರತಿ ವರ್ಷ ಸ್ಟೇಟ್ ಆಫ್ ಯೂನಿಯನ್ ಅಡ್ರೆಸ್ ಅಂತ ಮಾಡ್ತಾರೆ. ಅಲ್ಲಿ ದೇಶದ ಸಮಸ್ಯೆಗಳ ಬಗ್ಗೆ, ಸಾಧನೆಗಳ ಬಗ್ಗೆ ಮಾತಾಡಬೇಕು. ಕಳೆದ ಒಂದು ವರ್ಷ ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಟ್ರಂಪ್ ಏನೋ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೆಲ್ಲ ಉಲ್ಟಾ ಹೊಡಿತಾ ಇದೆ. ಉಕ್ರೇನ್ ಯುದ್ಧ ಎಲ್ಲೂ ಹೋಗ್ತಾ ಇಲ್ಲ. ಒಂದು ಕಡೆ ಉಕ್ರೇನ್ ಯುದ್ಧಕ್ಕೆ ಜನ ವಿರುದ್ಧ ಇದ್ದರು, ಟ್ರಂಪ್ ಅದನ್ನು ನಿಲ್ಲಿಸ್ತಾನೆ ಅಂತ ಬಯಸ್ತಾ ಇದ್ದರು. ಮತ್ತು ಒಟ್ಟು US ಸರ್ಕಾರದ ದೃಷ್ಟಿಯಿಂದ ಒಂಥರ ಉಕ್ರೇನ್ ಯುದ್ಧ ಸೋತಾಗೆ ಈಗಾಗಲೇ. ಬಟ್ ಅದನ್ನು ರಷ್ಯಾ ಹತ್ರ ಮಾತ್ರ ನಿಲ್ಸೋಕ್ಕೂ ಆಗ್ತಾಯಿಲ್ಲ ಅಂತ ಅದೊಂದು ವಯಸ್ಸಲ್ಲಿ ಇದೆ. ಮತ್ತು ಚೀನಾ ಆರ್ಥಿಕವಾಗಿ ಸಾಕಷ್ಟು ಮುಂದೆ ಹೋಗಿದೆ. ಈ ಸುಂಕ ಸಮರ ಏನು ಮಾಡಿ ಚೀನಾವನ್ನು ಏನೋ ಹಣಿಬೋದು, ನಿಯಂತ್ರಣ ತರ್ಬೋದು ಅಂತ ಏನು ಪ್ರಯತ್ನ ಮಾಡ್ತಾಯಿದ್ರು, ಅದು ಆಗಿಲ್ಲ. ಮತ್ತು ಈ ಸುಂಕ ಸಮರದಿಂದಾಗಿ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತವೆ ಲೋಕಲ್ ಆಗಿ. ಮತ್ತು ಈ ಇಂಟರ್ವೆನ್ಷನ್ಗೆ ಸಾಕಷ್ಟು ವಿರೋಧ ಇದೆ. ಅವ್ರ ಮಗ ಅಂತ ಮೇಕ್ ಅಮೆರಿಕಾ ಗ್ರೇಟ್ ಆಗಿರೋಂಥ ಒಂದು ಚಳವಳಿ ಇದೆ ಟ್ರಂಪದ್ದು. ಅದರೊಳಗಡೆ ಅವ್ರು ಮೊದಲಿಂದನೂ ಯಾವುದೇ ರೀತಿಯ ವಿದೇಶದಲ್ಲಿ ಅಮೆರಿಕಾ ಫಸ್ಟ್ ಅಂತ ಹೇಳುವಾಗ, ಬಟ್ ಅದಕ್ಕೆ ಬೇರೆ ಇಂಟರ್ಪ್ರಿಟೇಷನ್ ಇದೆ. ಇಡೀ ಅಮೆರಿಕ ನಮ್ಮದ್ರಿಂದ ಅಮೆರಿಕ ಫಸ್ಟೇ ಇದು ಅಂತ ಅದಿದೆ. ಸೊ ಅದು ಒಂದು ಇವೆಲ್ಲ ಇದ್ದಾವೆ ಎಕ್ಸೆಪ್ಟ್. ಬಟ್ ನಾವು ಈಗಾಗಲೇ ನೋಡಿದಾಗೆ ಸೆಪ್ಟೆಂಬರ್ 2025ರಿಂದನೇ ಇದು ನಡೀತಾ ಇದೆ, ಏನು ಈ ತಯಾರಿ ನಡೀತಿದೆ. ಸೊ ಆ ರೀತಿ ಏನೋ ಸಡನ್ನಾಗಿ ಅಲ್ಲ, ಟೈಮಿಂಗ್ ಏನೋ ಚೂಸ್ ಮಾಡಿರ್ಬೋದು ಅವರು, ಅಥವಾ ಏನೇ ಇರ್ಬೋದು ಅದು. ಬಟ್ ನಿಜವಾದ ಇನ್ನೊಂದು ದೊಡ್ಡ ಇದಂದರೆ, ಈಗ USA ನಿಜವಾಗ್ಲೂ ಟ್ರಂಪ್ ಇರಲಿ, ಮತ್ತು ಯಾಕಂದರೆ ಆ ಟ್ರಂಪ್ ಇರ್ತಾನೆ ಬೈಡನ್ ಇರ್ತಾನೆ ನಾವು ನೋಡಿದ್ದೀವಿ. ಭಾಳ ಜನಕ್ಕೆ ಆ ರೀತಿ ಭ್ರಮೆ ಇತ್ತು, ಬಿಡೆನ್ ಯುದ್ಧ ಉಕ್ರೇನಿಂದ ಮಾಡಕ್ಕೆ ಬಂದ್ಕೊಂಡು ನಿಂತೋಗ್ಬಿಡ್ತದೆ ಅಥವಾ ಬೇರೆ ಯುದ್ಧ ಆಗಲ್ಲ. ಇನ್ಫ್ಯಾಕ್ಟ್ ಟ್ರಂಪ್ನ ಕಳೆದ ಮೊದಲನೇ ಇದರಲ್ಲಿ ಆ ರೀತಿ ಇತ್ತು, ಯಾವುದೇ ಹೊಸ ಯುದ್ಧ ಸ್ಟಾರ್ಟ್ ಆಗಿರಲಿಲ್ಲ. ಅವನು ಹೇಳ್ತಾ ಇದ್ದ, ಟ್ರಂಪ್ ಪರ್ಸ್ನಲ್ ಆಗಿರ್ತದೆ. ಬಟ್ ಅಲ್ಲಿ ಒಂದು ವ್ಯವಸ್ಥೆ ಇದೆಯಲ್ಲ, ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಮಿಲಿಟ್ರಿ ಕೈಗಾರಿಕಾ ಸಂಕೀರ್ಣ ಅಂತ ಹೇಳ್ತೀವಿ, ಮಿಲಿಟ್ರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅದಿದೆ. ಅಲ್ಲಿ ಮಿಲಿಟ್ರಿ ಇದಿದೆ, ಅಲ್ಲಿ ಆಳುವರ್ಗ ಇದೆ. ಟ್ರಂಪ್ ಬೇಕಿದ್ದೆಲ್ಲ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಆಳುವರ್ಗದಲ್ಲಿ ಸಹ 1-2 ಭಾಗ ಇದೆ, ಯುದ್ಧ ಬೇಡ, ಆರ್ಥಿಕ. ಸೊ ಆ ಇದರಲ್ಲಿ ಯುದ್ಧ ಮಾಡಬೇಕು ಅಂತ ಅಭ್ಯರ್ಥಿ ನಿಯೋಕಾನ್ ಅಂತ ಹೇಳ್ತಾರೆ ಅವರು, ನವ ಕನ್ಸರ್ವೇಟಿವ್ಸ್, ಅವರ ಕೈ ಮೇಲಾಗಿದೆ. ಸೊ ಅದು ಆಗಿದೆ. ಸೊ ಬಟ್ ಏನಂದರೆ ಒಟ್ಟು ಫೇಲ್ಯೂರ್ ಆಗಿದೆ. ಸೊ ಆ ಪಾರ್ಟ್ ಇದೆ. ಸೊ ಈ ಇಡೀ ಪೆಟ್ರೋ ಡಾಲರ್ ವ್ಯವಸ್ಥೆ ಕುಸಿತಾ ಇದೆ. ಡಾಲರ್ ಒಂದು ಕರೆನ್ಸಿ ಹೋದರೆ ಈಗಲ್ಲ, ಮುಂದಿನ 50 ವರ್ಷ ಅದು US ಟೋಟ್ಲಿ ಕುಸಿತು. ಎಲ್ಲ ಇದರಲ್ಲಿ ಈ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಅಂತ ಇರ್ತದೆ, ರಾಷ್ಟ್ರೀಯ ಭದ್ರತೆ, ಅದನ್ನು ಹೊಸದೊಂದು ಈಗ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ಇದರಿಂದನೇ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ಒಂದು ರೀತಿಯಲ್ಲಿ ಎಕ್ನಾಲಜ್ ಮಾಡಿದ್ದಾರೆ, ಚೈನಾ ಇಕನಾಮಿಕಲಿ ಮುಂದೆ ಹೋಗಿದೆ, ಅವರನ್ನು ಬೀಟ್ ಮಾಡೋಕ್ಕಾಗಲ್ಲ ಎಕನಾಮಿಕಲಿ, ಅವರನ್ನು ಕಂಟೈನ್ ಮಾಡಬೇಕು, ಬಟ್ ನಾವು ಡೆವಲಪ್ ಆಗಬೇಕು ಅಂತ ಒಂದು. ಬಟ್ ಮಿಲಿಟ್ರಿಯಲ್ಲಿ ಅವ್ರನ್ನ ಸ್ವಲ್ಪ ಇದು ಮಾಡೋಕ್ಕಾಗಲ್ಲ, ಕಂಟೈನ್ ಮಾಡೋಕ್ಕಾಗಲ್ಲ, ಬಟ್ ಕಾನ್ಫ್ರಂಟ್ ಮಾಡಬೇಕು. ಮತ್ತು ರಷ್ಯಾ ಮತ್ತು ಚೀನಾವನ್ನು ಸಪ್ರೇಟ್ ಮಾಡಬೇಕು. ರಷ್ಯಾ ಜೊತೆಗೆ ಆದಷ್ಟು ನಾರ್ಮಲ್, ಅದಕ್ಕಾಗಿ ಉಕ್ರೇನ್ ಯುದ್ಧ ನಿಲ್ಲಿಸಬೇಕು, ಅದು ಇದು ಅದು ಆಗ್ತಾಯಿಲ್ಲ, ಅದು ಬೇರೆ ವಿಷಯ. ಬಟ್ ಆ ಒಟ್ಟು ಡಾಕ್ಟ್ರಿನಲ್ಲಿ ಮೊದಲು US ಸಾಮ್ರಾಜ್ಯಶಾಹಿಯ ಏನು ರಾಷ್ಟ್ರೀಯ ಭದ್ರತಾ ಕಾನೂನು ಅಥವಾ ಇದಿದೆಯಲ್ಲ, ಏನು ಒಂದು ದಸ್ತಾವೇಜಲ್ಲಿ ಇಡೀ ಜಗತ್ತಿನ ಮೇಲೆ ನಮ್ಮದು ಆಧಿಪತ್ಯ ಇರಬೇಕು. ಅದರಿಂದಾಗಿ ಇಡೀ ಜಗತ್ತಿನ ಒಂದು 800 ನೆಲೆಗಳಿದ್ದಾವೆ, ಮಿಲಿಟರಿ ನೆಲೆಗಳು. ಸೊ ಅದಕ್ಕೆಲ್ಲ ಸ್ಪೆಂಡ್ ಮಾಡಿದ್ದಾರೆ. ಅದು ಪೆಟ್ರೋ ಡಾಲರಿಂದ ಸಾಧ್ಯವಾಗಿದೆ. ಒಂದು ಪೆಟ್ರೋ ಡಾಲರ್ ಕುಸಿತಿದೆ ಅಂತ ಗೊತ್ತಿದೆ, ಡಾಲರ್ ಕುಸಿತಾ ಇದೆ. ಬೇರೆ ರೀತಿಯಲ್ಲಿ ಸಹ ಮಿಲಿಟ್ರಿಯಲ್ಲಿ ಉಕ್ರೇನ್ ವಾರ್ ಅಟ್ಲೀಸ್ಟ್ ಒಂದು ಮಾಡಿದೆ. ಮಿಲಿಟ್ರಿಯಲ್ಲಿ ಆಲ್ಸೋ ದೇ ಡೋಂಟ್ ಹ್ಯಾವ್ ಇದು ಏನು ಡಾಮಿನೆನ್ಸ್ ಇಲ್ಲ ಅಂತ. ರಷ್ಯಾವನ್ನು ಇದು ಮಾಡೋಕ್ಕಾಗಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅವರು ಎಷ್ಟೇ ಇದು ಮಾಡಿದ್ರು ಸಹ $100 ಬಿಲಿಯನ್ ಸುರಿದಿದ್ದಾರೆ ಅವರು. ಸೊ ಅದಕ್ಕೆ ಈ ಪಾಲಿಸಿ ಹೇಳ್ತಾ ಇರೋದು, ನಾವು ಪಶ್ಚಿಮ ಗೋಳಾರ್ಧ ಅಂದರೆ ಅಮೆರಿಕಾಸ್ ಅಂತ ಹೇಳ್ತಾರಲ್ಲ, ವೆಸ್ಟ್ ಆ್ಯಂಡ್ ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ, ಅದಕ್ಕೆಲ್ಲ ಬಿಟ್ಟು ಮಾಡ್ಕೋಬೇಕು. ಅಲ್ಲಿ ಆಧಿಪತ್ಯಕ್ಕೆ ನಾವು
ಅಲ್ಲಿ ಟೋಟಲ್ ಆಧಿಪತ್ಯ ತಗೋಬೇಕು. ಅಲ್ಲಿ ರಷ್ಯಾ ಚೀನಾ ಯಾರನ್ನು ಒಳಗಡೆ ಬಿಡಬಾರ್ದು. ಅಲ್ಲಿ 200 ವರ್ಷದ ಹಿಂದೆ ಒಂದು ಮೊನ್ರೋ ಡಾಕ್ಟ್ರಿನ್ ಅಂತಿತ್ತು, ಮೊನ್ರೋ ಸಿದ್ಧಾಂತ. ಅದರ ಪ್ರಕಾರ ಲ್ಯಾಟಿನ್ ಅಮೇರಿಕಾ US ಹಿತ್ತಲು ನಮ್ಮದೇ, ಅದು ಇಡೀ ನಮ್ಮದೇ. ಆ ಸಿದ್ಧಾಂತ ಪ್ರಕಾರ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯಾವುದೇ ಸ್ವತಂತ್ರ ದೇಶಗಳನ್ನು ಬಿಡಬಾರ್ದು, ಯಾವುದೇ ಸ್ವತಂತ್ರ ಪಾಲಿಸಿ ಅದು ನಾವು ಕಂಪ್ಲೀಟ್ ನಮ್ಮ ಕಂಟ್ರೋಲ್ ಇರಬೇಕು. ಮತ್ತು ರಷ್ಯಾ ಚೀನಾ ಅನ್ನೋದ್ರೊಳಗಡೆ ಬಿಡಬಾರ್ದು. ರಷ್ಯಾ ನೀವೇನು ಬೇರೆ ಕಡೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಚೀನಾ ನೀವು ಎಲ್ಲಿ ಬೇಕಾದ್ರೆ ತೈವಾನ್ ಬೇಕಾದ್ರೆ ತಗೊಳ್ಳಿ, ಅಂದರೆ ಹಾಗೆ ಹೇಳಿಲ್ಲ. ಬಟ್ ನಾವು ಇದಕ್ಕೆ ಆದ್ಯತೆ ಕೊಡ್ತೇವೆ, ಇದು ನಮ್ಮ ಫೋಕಸ್ ಆಗ್ತೇವೆ. ಒಂದು ರೀತಿಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಬೇರೆ ಕಡೆ ಅಲ್ಲಿ ಇಂಟರ್ವ್ಯೂ ಮಾಡೋದು ಇದಾಗಿದೆ. ಮತ್ತು ಇಕನಾಮಿಕಲಿ ಒಂದು ರೀತಿ ನಾವು ಸೋತಿದ್ದೇವೆ. ಯುರೋಪಲ್ಲಿ ಮಿಲಿಟ್ರಿಲಿ ಸೋತಿದ್ದೇವೆ. ಮತ್ತು ಯುರೋಪ್ ಮತ್ತು ಮಧ್ಯ ಈ ಪಶ್ಚಿಮ ಏಷ್ಯಾ ನಮಗೆ ಈಗ ಆದ್ಯತೆ ಅಲ್ಲ. ಇಲ್ಲಿ ನಾವು ಫೋಕಸ್ ಮಾಡಿದರೆ ನಾವು ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇದೆ, ಇದಿದೆ, ಚೀಪ್ ಲೇಬರ್ ಇದೆ, ತೈಲ ಇದೆ, ಎಲ್ಲ ಇದೆ. ಸೊ ಅದರಲ್ಲಿ ಡಾಮಿನೇಟ್ ಮಾಡಿದರೆ ಮಾಡ್ಬೋದು ಅಂತ ಅದರ ಭಾಗವಾಗಿ ಇದು ಮಾಡಿದ್ದಾರೆ. ಅದು ಒಂದು ಸ್ಟ್ರಾಟಜಿಕಲಿ ಹೋಗ್ತಾ ಇರ್ತದೆ, ಅದೊಂದು ಟೈಮಲ್ಲಿ ಮಾಡಬೇಕಲ್ಲ. ಸೊ ಅದರಿಂದ ಸಮಯ ಭಾರಿ ಏನು ಇಂಪಾರ್ಟೆನ್ಸ್ ಅಲ್ಲ, ಬಟ್ ಕೆಲವು ಬೇರೆ ಫ್ಯಾಕ್ಟರ್ಸ್ ಇದ್ದಾವೆ. ಬಟ್ ಅದೇನು ದೊಡ್ಡ ವಿಶೇಷ ಅಲ್ಲ. ಓಕೆ ಸರ್, ಚರ್ಚೆಯ ಕೊನೆಗೆ ಬರೋದಾದರೆ, ಟ್ರಂಪ್ ಅವರ ಪ್ರೆಸ್ ಮೀಟ್ನ ನೀವು ಕೂಡ ಗಮನಿಸಿದ್ರಿ, ಇಡೀ ಜಗತ್ತೇ ಗಮನಿಸಿದೆ. ಅವರು ನಾನಿನ್ನೂ ಬೇರೆ 2 ರಾಷ್ಟ್ರಗಳ ಮೇಲೆ ಯುದ್ಧ ಮಾಡ್ತೀನಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ಮತ್ತು ಹ್ಯೂಗೋ ಚಾವೆಜ್ ಅವರು ಮತ್ತು ಮದುರೋ ಅವರು ಏನಿದ್ದಾರೆ, ಇವರು US ಸೇರಿದಂಥ ಕಂಪ್ನಿಗಳನ್ನು ವಶಪಡಿಸ್ಕೊಂಡಿದ್ರು, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ವೆನಿಜುವೆಲಾದಲ್ಲಿ ಮುಂದೆ ಏನಾಗಬಹುದು ಅಂತ? ಒಂದು ಟ್ರಂಪ್ನ ಇದರಲ್ಲಿ ಹೇಳಿಕೆಗಳು ಭಾಳ ತೆಗೆದಾಕೋಕ್ಕಾಗಲ್ಲ. ಬಟ್ ಕೆಲವೊಮ್ಮೆ ನಾವು ಟ್ರಂಪ್ಗೆ ಅವನಿಗೆ ಗೊತ್ತು, ಏನೇನೋ ಮಾತಾಡ್ತಾ ಇರ್ತಾರೆ. ಅದು 50 ಇದ್ರ ಮೇಲೆ ಏನು ಗ್ರೀನ್ಲ್ಯಾಂಡ್ ತಿರ್ಗ ನಾವು ತೊಗೊಳ್ತೀವಿ ಅಂತ ಹೇಳ್ತಾರೆ, ಎಕ್ಸ್ಟ್ರಾ ಮಟ್ಟಿಗೆ ಅಂತ ನಾನು ಬೆಳ್ಕೊ. ಬಟ್ ಒಂದಂತೂ ನಿಜ, ಆ ವೆನಿಜುವೆಲಾದಲ್ಲಿ ವೆನಿಜುವೆಲಾ ಸರ್ಕಾರ ನಾವು ಹೇಳಿದಾಗ ಕೇಳ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನೋಡಿದ್ವಿ, ಉಪಾಧ್ಯಕ್ಷರು ಒಂದೇ ಹೇಳಿದ್ದಾರೆ, ನಾವು ಆ ಥರದ್ದೇನಿಲ್ಲ ನಾವು ಅನ್ನೋದು. ಮತ್ತು ನಮ್ಮ ಅಧ್ಯಕ್ಷರು ಈಗಲೂ ಮಧುರೋ, ಮತ್ತು ಅಧ್ಯಕ್ಷ ಮಧುರೋ ಸಹ ಕೋರ್ಟಲ್ಲಿ ಹೇಳಿದ್ದಾರೆ, ನಾನು ನಿರಪರಾಧಿ, ನಾನು ಈಗಲೂ ಅಧ್ಯಕ್ಷ. ಮತ್ತು ಅವರು ಭಾಳ ಇಂಟ್ರೆಸ್ಟಿಂಗ್, ಅದು ನಾವು ಗಮನಿಸಬೇಕಾದ್ದು, ಹಿಂದೆ ವಿಕಿಲೀಕ್ಸ್ ಫೌಂಡರ್ ಇದ್ದಲ್ಲ ಜುಲಿಯನ್ ಅಸಾಂಜ್, ಅವರನ್ನು ಬಿಡುಗಡೆ ಮಾಡಿಸಿದ ಇವರು ಲಾಯರ್ ತಗೊಂಡಿದ್ದಾರೆ. ಸೊ ಆ ರೀತಿ ಸಾಕಷ್ಟು. ಮತ್ತು ಲಾ ಪ್ರಕಾರ ಏನೇನೋ ಬಿದ್ದೋಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಕೊಂಡು 3 ತಿಂಗಳ ಮುಂದೆ ಹಾಕಿದ್ದಾರೆ. ಸೊ ಒಟ್ಟು ಪ್ರೆಷರ್ ಬರ್ತದೆ ಎಲ್ಲ ಕಡೆಯಿಂದ. ಒಂದು ಭಾಳ ಪ್ರೆಷರಿಗೆ US ಸರ್ಕಾರ ಬಗ್ತದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಾಕಷ್ಟು ಪ್ರೆಷರ್ ಬರ್ತದೆ ಈಗ. ಅದರಿಂದ ಕಾಷಿಯಸ್ ಆಗಿ ಹೋಗ್ತಾ ಇದ್ದಾರೆ, ಇಮಿಡಿಯೇಟಾಗಿ ಮಾಡಲಿಕ್ಕಿಲ್ಲ. ಇವತ್ತು ಬೆಳಿಗ್ಗೆ, ನಿನ್ನೆ ಅವರ ಅಮೆರಿಕದ ಬೆಳಿಗ್ಗೆ ಅವರ ವಿದೇಶ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಹೇಳಿದ್ದು, ಇಲ್ಲ ಟ್ರಂಪ್ ಹೇಳಿದ್ದು ನಾವು ಅಲ್ಲಿ ಕನ್ನಡಿಸ್ತೇವಂತಲ್ಲ, ಅವ್ರ ಜೊತೆ ಮಾತುಕತೆ ಮಾಡ್ತೀವಿ, ಬಗೆಹರಿಸ್ಕೊಳ್ತೀವಿ. ಮಧುರೋ ಮೈನ್ ಪ್ರಾಬ್ಲಮ್ ಆಯ್ತಿದ್ದು ನಿಂತಿದ್ದಾಗ ಆ ಥರ ಹೇಳಿದ್ದಾರೆ. ಮತ್ತು ಈ 2 ಯುದ್ಧ, ಇದು ತೈಲಾಡಗಿದೆಯಲ್ಲ, ಅದನ್ನು ಒಂದು ಥರ ಇಟ್ಕೊಂಡು, ಒತ್ತೆ ಹಾಳಾಗಿ ಇಟ್ಕೊಂಡು ಅದ್ರ ಸುತ್ತ ಅದನ್ನು ಬಿಡುಗಡೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ ಈ ಥರದ ನೆಗೋಷಿಯೇಷನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಪೂರ್ತಿ ನಾವು ನಂಬಬೇಕಾಗಿಲ್ಲ. ಒಂದು ಒಂಥರ ಬೈಯಿಂಗ್ ಟೈಮ್ ಇರ್ಬೋದು, ಮತ್ತು ಸಡನ್ನಾಗಿ ಇದು ಮಾಡ್ಬೋದು, ಅಟ್ಯಾಕ್ ಡ್ರಾಪ್ ಮಾಡಿ. ಈಗ ಏನು ಮಾಡಿದ್ರಲ್ಲ ಹಂಗೆ ಸಡನ್ನಾಗಿ ಟ್ರೂಪ್ಸ್ ಇದು ಮಾಡಿ, ಯಾಕೆ ಅವರಿಗೆ ಆ ಒತ್ತಡ ಅಂತೂ ಇದೆ. ಯಾಕೆ ಅವ್ರು ಏನೋ ಮಾಡದಿದ್ದರೆ ಅವರು ಎಲ್ಲ ಕಡೆ ಈಗಂತೂ ಒಂದು ರೀತಿ ಕೈ ತೋರಿಸಿ ಅವಲಕ್ಷಣ ಅಂತ ಅನ್ಸ್ಕೊಳ್ಳೋ ಸಾಧ್ಯತೆ ಇದೆಯಲ್ಲ, ಏನೂ ಆಗದೆ ಇದ್ದಾರೆ. ಸೊ ಅದು ಮೋಸ್ಟ್ಲಿ ಬಿಡಲಿಕ್ಕಿಲ್ಲ ಅವರು ಇಷ್ಟು ಮಾಡಿದ ಮೇಲೆ ಅಂತ ಒಂದು ಇದು. ಬಟ್ ಅಟ್ ದ ಸೇಮ್ ಟೈಮ್ ಅವರಿಗೂ ಗೊತ್ತು, ಈಗಾಗಲೇ ನಾನು ಹೇಳಿದಾಗೆ ಅಲ್ಲಿ ನೀವು ಅಲ್ಲಿ ಸೈನ್ಯ ಇಳಿಸಿ ಮಾಡಿದರೆ ಖಂಡಿತ ಅದು ಇನ್ನೊಂದು ವಿಯೆಟ್ನಾಂ. ಸೊ ಆ ಭಯನೂ ಇದೆ ಅವರಿಗೆ. ಸೊ ಅದೊಂಥರ ಅದನ್ನು ಅವಾಯ್ಡ್ ಮಾಡಿ ಹಂತವಾಗಿ ಏನಾದರೂ ಒಳಗಡೆ ಇನ್ನೇನಾದರೂ ರಿಜಿಮ್ ಇದು ಮಾಡ್ಬೋದಾ ಅಂತ ಪ್ರಯತ್ನ ಮಾಡ್ತಾರೆ. ಸೊ ಆ ಥರ ಇರ್ತದೆ. ಬಟ್ ಅಟ್ಲೀಸ್ಟ್ ವೆನಿಜುವೆಲಾ ಒಳಗಡೆ ನಿನ್ನೆ ಭಾರಿ ದೊಡ್ಡ ಪ್ರದರ್ಶನ ನಡೆದಿದ್ದಾರೆ ರಾಜಧಾನಿಯಲ್ಲಿ. ಅಂದರೆ ಭಾರಿ ದೊಡ್ಡ ಫೋರ್ಸ್ ಆಗಿದೆ. ಸೊ ಅದಕ್ಕೆ ಇನ್ನೊಂದು ಮಾಡ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಈ ಥರದ ನೀವು ಆಗ ಸ್ವಲ್ಪ ಮಟ್ಟಿಗೆ ಹೇಳಿದೆ ಅದ್ರ ಬಗ್ಗೆ. ಇಷ್ಟು ಸುಲಭವಾಗಿ ಅಧ್ಯಕ್ಷ ಎತ್ಕೊಂಡ್ಬಂದು ಯಾರೋ ಒಳಗಡೆ ಹೆಲ್ಪ್ ಮಾಡಿದ್ದಾರೆ ಅಂತ ಒಂದು
ರೂಮರ್ ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಅವರು ಭಾರಿ ಇದನ್ನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಅದನ್ನು ಪವರ್ ತೆಗೆದು ಇದು ಮಾಡಿ ಎಲ್ಲ ಮಾಡಿ ಮತ್ತು 40 ಜನ ಸತ್ತಿದ್ದಾರೆ. ಸೊ ಆ ರೀತಿ ರೆಸಿಸ್ಟೆನ್ಸ್ ಇಲ್ಲದೇ ಅಲ್ಲ. ಮತ್ತು ಸಿ ಎ ಮತ್ತು ಇದು ವೆನಿಜುವೆಲಾ ಒಂದು ಕ್ಯಾಪಿಟಲಿಸ್ಟ್ ದೇಶ, ಸಾಕಷ್ಟು ಓಪನ್ ಇದೆ. ಅಲ್ಲೇನೋ ಇವರೇ ದಿಗ್ಬಂಧನ ಹಾಕಿದ್ದು ಬಿಟ್ಟರೆ ಅಲ್ಲೇನೋ ಸಾಕಷ್ಟು ಸ್ವತಂತ್ರ ಇದೆ. ಸೊ ಸಾಕಷ್ಟು ಅವರು ಏಜೆಂಟ್ಗಳಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಸಮಸ್ಯೆ ಏನಂದರೆ ಸೊ ಆ ಥರದ್ದು ಯಾರಾದರೂ ಎಲ್ಲ ಒಂದು ಕಾಂಪ್ರಮೈಸ್ ಆಗಿರ್ಬೋದು. ಬಟ್ ಸಪೋಸ್ ಆಗಿದ್ರೂ ಬಹುಶಃ ಅವರು ಈಗ ಉಳಿದವರು ಕಾಶಿಯಸ್ ಆಗ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಅದು ಒಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿಗಳದಲ್ಲ. ಉಪಾಧ್ಯಕ್ಷರದ್ದೇ ಬ್ಯಾಕ್ಗ್ರೌಂಡ್ ಹೇಳಿದೆ ನಾನು. ಉಪಾಧ್ಯಕ್ಷರೇ ಆ ಪಾರ್ಟಿಯ ಇದರಿಂದ ಬಂದವರು, ಚಳವಳಿಯಿಂದ ಬಂದವರು. ಇಡೀ ಅಲ್ಲಿ ಏನು ಸರ್ಕಾರದ ಲೀಡರ್ಶಿಪ್ ಇದೆ, ಪಕ್ಷದ ಲೀಡರ್ಶಿಪ್ ಇದೆ, ಜನ ಇದ್ದಾರೆ, ಬೇರೆ ಪಾರ್ಟಿಗಳಿದ್ದಾವೆ, ಒಟ್ಟು ಚಳವಳಿ ಇದೆ. ಸೊ ಆ ಥರ ಯಾರಾದರೂ ಇದ್ದರೂ ಸಹ ಅವ್ರನ್ನ ಐಸೋಲೇಟ್ ಮಾಡಿ ಬೇರೆಯವರು ಅದನ್ನು ಚಾರ್ಜ್ ತಗೊಳ್ತಾರೆ ಅಂತ ನನಗಂತೂ ಭರವಸೆ ಇದೆ. ಅದರಿಂದಾಗಿ ಆ ಭಯನೂ ಅವ್ರಿಗಿದೆ, ಅವ್ರಿಗೂ ಗೊತ್ತಿದೆ. ಬಟ್ ಅದು ಏನಾದರೂ ಆಗಲಿ ಮಾಡಿಬಿಡೋಣ ಅಂತ ಮಾಡಿದ್ರು ಬಹುಶಃ ಇನ್ನೊಂದು ವಿಯೆಟ್ನಾಂ ಆಗುತ್ತೆ ಅಂತ ನನ್ನ. ವೆನಿಜುವೆಲಾದ ಮೇಲೆ ಅಮೆರಿಕದ ದಾಳಿಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಸಾಕಷ್ಟು ವಿಶ್ಲೇಷಣೆಯನ್ನು ಎನ್.ಕೆ. ವಸಂತರಾಜ್ ಅವರು ನೀಡಿದ್ದಾರೆ. ಅವರಿಗೆ ಜನಶಕ್ತಿ ಮೀಡಿಯಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಓಕೆ, ಒಟ್ಟಾರೆ ನಮ್ಮ ಚರ್ಚೆಯ ಸಾರಾಂಶ ಏನು ಅಂತ ಹೇಳಿದರೆ, ಟ್ರಂಪ್ ತನ್ನ ಹುಚ್ಚಾಟಗಳನ್ನು ನಿಲ್ಲಿಸಬೇಕಾಗಿದೆ. ಇಡೀ ಜಗತ್ತಿನಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ರೀತಿ ಟ್ರಂಪ್ ಮಾಡಿರುವಂಥದ್ದು ಸರಿಯಾದಂಥದ್ದಲ್ಲ ಅಂತೇಳಿ ದೊಡ್ಡ ಮಟ್ಟದೊಳಗಡೆ ಅಮೆರಿಕದಲ್ಲೂ ನಡೀತಾ ಇದೆ, ಇಡೀ ಜಗತ್ತಿನಾದ್ಯಂತ ನಡೀತಾ ಇದೆ. ಹಾಗಾಗಿ ಜಾಗತಿಕ ವಿರೋಧ ವ್ಯಕ್ತ ಆಗ್ತಿರ್ಬೇಕಾದಾಗ ಟ್ರಂಪ್ ತನ್ನ ಹುಚ್ಚಾಟಗಳನ್ನು ನಿಲ್ಲಿಸಬೇಕಾಗಿದೆ. ಕೂಡಲೇ ವೆನಿಜುವೆಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಮದುರೋ ಅವ್ರನ್ನ ಬಿಡುಗಡೆ ಮಾಡಬೇಕು. ಮತ್ತು ಒಟ್ಟಾರೆ ಅಲ್ಲಲ್ಲಿ ಏನೇನು ಬೆಳವಣಿಗೆ ನಡೆದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿ ಜಾಯಿನ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಅಲ್ಲಿ ನಿಮಗೆ ಸಹಯಾನಿ, ಒಡನಾಡಿ ಮತ್ತು ಪೋಷಕ ಅನ್ನುವಂತಹ 3 ಆಯ್ಕೆಗಳು ಸಿಗ್ತವೆ. ಅದರೊಳಗಡೆ ನೀವು ಯಾವುದಾದ್ರೂ ಕೂಡ ಒಂದನ್ನು ಆಯ್ಕೆಯನ್ನು ಮಾಡಿಕೊಂಡು ಜನಪರ ಮಾಧ್ಯಮಗಳನ್ನು, ಸ್ವತಂತ್ರ ಮಾಧ್ಯಮಗಳನ್ನು ಬೆಂಬಲಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.